ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ವಿಧಾನಸೌಧ, ಶಕ್ತಿ ಸೌಧ ಅಂತ ಕರೀತಾರೆ. ರಾಜ್ಯದ ಆಡಳಿತ ನಡೆಯೋದೇ ಈ ಸೌಧದಲ್ಲಿ. ಈ ಸೌಧವನ್ನು ನೋಡಬೇಕು ಅನ್ನೋದಾದರೆ ಶುಲ್ಕ ಇದೆ. ಅಂದರೆ ದುಡ್ಡು ಕೊಟ್ಟು ವಿಧಾನಸೌಧವನ್ನು ಕಣ್ತುಂಬಿಕೊಳ್ಬೇಕು. ನೀವು ಕರ್ನಾಟಕ ಅಂತ ಪರಿಗಣಿಸಿದಾಗ ಆಡಳಿತ ನಡೆಯೋದೆಲ್ಲ ವಿಧಾನಸೌಧ ಅಂದ ಸಂದರ್ಭದಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಈ ವಿಧಾನಸೌಧವನ್ನು ಕಣ್ತುಂಬಿಕೊಳ್ಳೋದಕ್ಕೆ ನಿತ್ಯ ಬಹಳಷ್ಟು ಮಂದಿ ಬರ್ತಾನೆ ಇರ್ತಾರೆ. ಕರ್ನಾಟಕದ ಮೂಲೆ ಮೂಲೆಯನ್ನು ದೇಶ ವಿದೇಶಗಳಿಂದಲೂ ಕೂಡ ಈ ವಿಧಾನಸೌಧವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬಹಳಷ್ಟು ಪ್ರವಾಸಿಗರು ಬರ್ತಾನೆ ಇರ್ತಾರೆ. ಆದರೆ ಅವರೆಲ್ಲ ನೇರವಾಗಿ ಯಾವುದೊಂದು ಪಾಸ್ ಇಟ್ಕೊಂಡು ದುಡ್ಡಿಲ್ಲದೆ ವಿಧಾನಸೌಧವನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಮ್ಮ ರಾಜ್ಯದಲ್ಲಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರ ವಿಧಾನಸೌಧವನ್ನು ನೀವು ಕಣ್ತುಂಬಿಕೊಳ್ಬೇಕು ಅನ್ನೋದಾದರೆ, ವಿಧಾನಸೌಧದ ಒಳಗೆ ನೀವು ಎಂಟ್ರಿ ಕೊಡಬೇಕು ಅನ್ನೋದಾದರೆ, ಅಲ್ಲಿ ನಡೆಯುವಂತಹ ಆಡಳಿತವನ್ನು ಅಥವಾ ಅಲ್ಲಿರುವಂಥ ಕಟ್ಟಡ ಕುಸುರಿಗಳನ್ನು ಗಮನಿಸಬೇಕು ಅನ್ನೋದಾದರೆ ದುಡ್ಡು ಕೊಡಬೇಕು ಅಂತ ಹೇಳಿದೆ. ನಾನು ಹಲವಾರು ಸಂದರ್ಭದಲ್ಲಿ ವಿಧಾನಸೌಧದ ಆಸುಪಾಸಿನಲ್ಲಿ ಓಡಾಡುವಾಗ ಈ ಮಧ್ಯಮ ವರ್ಗದ ಜನ ಅಥವಾ ಈ ವಿಧಾನಸೌಧವನ್ನು ಹೊರಗಡೆಯಿಂದನೇ ನೋಡಿ ಕಣ್ತುಂಬಿಕೊಳ್ಳೋಣ ಅನ್ನೋರು ಆ ಒಂದು ರೋಡ್ ಇದೆ, ಆ ರೋಡಿನ ಲಾನ್ ಪಕ್ಕದಲ್ಲಿ ಆ ಗೇಟ್ ಇದೆ, ಅಲ್ಲಿ ಸೆಲ್ಫಿಗಳನ್ನು ಅಥವಾ ಕ್ಯಾಮ್ರಾಗಳಲ್ಲಿ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ತಿರ್ತಾರೆ. ಒಳಗೆ ಹೋಗಿ ಅಲ್ಲಿನ ಆಡಳಿತ ವ್ಯವಸ್ಥೆಗೆ ತೊಂದರೆ ಆಗಬಾರ್ದು ಅಂತನೋ, ಅಲ್ಲಿ ಎಂಟ್ರಿ ಸಿಕ್ಕಿಲ್ಲ ಅಂತನೋ ಆ ಮುಂಭಾಗದಲ್ಲಿ ಇರ್ತಾರೆ. ಇನ್ನು ಅವ್ರು ಅಲ್ಲೇ ಇರಬೇಕು ಅಂತ ಸ್ಪಷ್ಟ ಸೂಚನೆಯನ್ನು ಕೊಟ್ಟ ಹಾಗಿದೆ. ಯಾಕಂದರೆ ರಾಜ್ಯ ಅಂತ ಸಂದರ್ಭದಲ್ಲಿ ಸಿರಿವಂತ ರಾಜ್ಯ ಅಂತ ಕರೆಸ್ಕೊಂಡಿತ್ತು. ಆದರೆ ಈ ದಿನಗಳಲ್ಲಿ ಬೆಲೆ ಏರಿಕೆಯ ಬಿಸಿ ತಟ್ಟಿದ ನಂತರದ ಸಂದರ್ಭದಲ್ಲಂತೂ ಇವತ್ತು ಯಾವುದನ್ನು ಕೊಳ್ಳೋಕ್ಕೂ ಆಗ್ತಿಲ್ಲ, ಬದುಕನ್ನು ನಡೆಸೋದಕ್ಕೂ ಆಗ್ತಿಲ್ಲ. ಪ್ರವಾಸ ಅನ್ನೋದು ಕನಸಿನ ಮಾತು, ಗಗನ ಕುಸುಮ. ಅದರಲ್ಲೂ ವಿಧಾನಸೌಧ ನೋಡಬೇಕು ಅಂದರೆ, ದುಡ್ಡು ಕೊಟ್ಟು ಹೋಗಬೇಕು ಅಂದರೆ ಏನು ಮಾಡೋದಕ್ಕೆ ಹೊರಟಿದೆ ಈ ಕರ್ನಾಟಕ ಕಾಂಗ್ರೆಸ್? ಏನು ಮಾಡೋದಕ್ಕೆ ಹೊರಟಿದೆ ಈ ಕರ್ನಾಟಕ ಕಾಂಗ್ರೆಸ್ ಅನ್ನೋದೇ ಸದ್ಯದ ಪ್ರಶ್ನೆ. ನಾನು ದಿವ್ಯಶ್ರೀ. ವಿಧಾನಸೌಧ ಕರ್ನಾಟಕ ಕಾಂಗ್ರೆಸ್ನ ಸ್ವತ್ತಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನ ಸ್ವತ್ತಲ್ಲ ಇದು. ಇದನ್ನು ಪ್ರವಾಸಿ ತಾಣ ಮಾಡಿಬಿಟ್ರೆ ಹೇಗೆ ಅಂತ. ಇವತ್ತು ದುಡ್ಡು ಕೊಟ್ಟು ವಿಧಾನಸೌಧವನ್ನು ಕಣ್ತುಂಬಿಕೊಳ್ಬೇಕು ಅನ್ನೋದಾದರೆ ನೀವು ಪ್ರವಾಸಿ ತಾಣ ಮಾಡೋದಕ್ಕೆ ಹೊರಟಿದ್ದೀರಿ ಅಂತಾನೇ ಅರ್ಥ. ನೋಡಿ, ರಾಜ್ಯದ ಜನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ದಿನನಿತ್ಯದ ಅಗತ್ಯ ದಿನಸಿ ತರಕಾರಿ ಹಾಲು ತಗೊಳ್ಳೋಕ್ಕೆ ಆಗ್ತಾ ಇಲ್ಲ. ಹಂಗು ಹಿಂಗು ಗೋಲ್ಕ ಅಂತ ಕರಿತೀವಿ ನಾವು, ಅಥವಾ ದಿಬ್ಬಿಗಡಿಗೆ ಅಂತ ಹಳ್ಳಿ ಭಾಷೆಯಲ್ಲಿ ಕರೀತಾರೆ. ಅದರಲ್ಲಿ 1 ರೂಪಾಯಿ, 10 ರೂಪಾಯಿ, 50 ರೂಪಾಯಿ ಅಂತ ಕೂಡಿಟ್ಟು ವರ್ಷದ ಕೊನೆ ಏಪ್ರಿಲೋ ಮೇ ತಿಂಗಳಲ್ಲಿ ಮಕ್ಕಳನ್ನ ಕರ್ಕೊಂಡು ಟೂರ್ಗೆ ಬರೋಣ, ಅಯ್ಯೋ ನಮ್ಮ ದೇಶದ ಹೆಮ್ಮೆ ಅಂತ ಕರೆಸ್ಕೊಳ್ಳುವಂತಹ ವಿಧಾನಸೌಧ, ನಮ್ಮ ರಾಜ್ಯದ ಆಡಳಿತ ನಡೆಯುವಂತಹ ವಿಧಾನಸೌಧವನ್ನು ಕಣ್ತುಂಬಿಕೊಳ್ಳೋಣ ಅಂತ ಬೆಂಗಳೂರುವರೆಗೂ ಬಸ್ ಹೊತ್ಕೊಂಡು ಬಂದು ನೋಡುವ ಒಂದು ಆಸೆಯನ್ನು, ಆಶಾ ಗೋಪುರವನ್ನು ನೀವು ಮುರಿದು ಹಾಕ್ಬಿಟ್ಟಿದ್ದೀರಿ, ಬೀಳಿಸ್ಬಿಟ್ಟಿದ್ದೀರಿ. ಆ ಕನಸಾಗಿಯೇ ಇರಲಿ ಅಂತ ನೀವು ಆಶೀರ್ವಾದ ಮಾಡಿಬಿಟ್ಟಿದ್ದೀರಿ. ಯಾಕಂದರೆ ವಿಧಾನಸೌಧಕ್ಕೆ ದುಡ್ಡು ಕೊಟ್ಟು ಹೋಗುವಂತಹ ಒಂದು ನಿರ್ಧಾರಕ್ಕೆ ನೀವು ಬಂದಿದ್ದೀರಿ. ವಿಧಾನಸೌಧ ವೀಕ್ಷಣೆಗೆ ಸಾರ್ವಜನಿಕರಿಗೆ ಶುಲ್ಕ ವ್ಯವಸ್ಥೆ ಜಾರಿ, ಗೈಡೆಡ್ ಟು ವ್ಯವಸ್ಥೆ ಮಾಡಿ ರಾಜ್ಯ ಸರ್ಕಾರದ ಆದೇಶ. ನಿಜಕ್ಕೂ ಕೂಡ ಏನು ಮಾಡೋದಕ್ಕೆ ಹೊರಟಿದೆ ಈ ಕರ್ನಾಟಕ ಕಾಂಗ್ರೆಸ್? ಏನು ಮಾಡೋದಕ್ಕೆ ಹೊರಟಿದೆ ಅನ್ನುವಂಥ ಪ್ರಶ್ನೆ. ಪ್ರವಾಸೋದ್ಯಮ ಇಲಾಖೆಗೆ ಸರ್ಕಾರ ಷರತ್ತುಬದ್ಧ ಅನುಮತಿಯನ್ನು ಕೊಟ್ಟಿದೆ. ಪ್ರವೇಶ ಶುಲ್ಕವನ್ನು ನೀಡಿ ಶಕ್ತಿ ಸೌಧವನ್ನು ವೀಕ್ಷಿಸುವುದಕ್ಕೆ ಹಸಿರು ನಿಶಾನೆ ಅಥವಾ ಗ್ರೀನ್ ಸಿಗ್ನಲ್. ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆವರೆಗೂ ಕೂಡ, 6 ಗಂಟೆ ಮೇಲೆ ಯಾವುದೇ ರೀತಿಯ ವ್ಯವಸ್ಥೆ ಅನ್ನೋದಿರೋದಿಲ್ಲ. ಬೆಳಗ್ಗೆ 8 ಗಂಟೆಯಿಂದ 6 ಗಂಟೆವರೆಗೂ ಶುಲ್ಕ ನೀಡಿ ದುಡ್ಡು ಕೊಟ್ಟು ಶಕ್ತಿ ಸೌಧವನ್ನು ನೀವು ನೋಡಬೇಕು. ಪುಸ್ತಕ ಮೇಳ ಮಾಡಿದ್ರು ಯಶಸ್ವಿ ಆಯ್ತಂತೆ. ಮತ್ತೊಮ್ಮೆ ಪುಸ್ತಕ ಮೇಳ ಮಾಡಿಬಿಟ್ರು ವಿಧಾನಸೌಧದಲ್ಲಿ, ಯಶಸ್ವಿ ಆಯಿತು. ಈಗ ವಿದ್ಯುತ್ ದೀಪಾಲಂಕಾರವನ್ನು ಮಾಡಿ ಅದನ್ನು ವಿಶೇಷ ರೀತಿಯಲ್ಲಿ ಜನಸಾಮಾನ್ಯರಿಗೆ ತಲುಪಿಸುವಂಥ ಪ್ರಯತ್ನ. ಆದರೆ ನೀವು ಇದೇನೇ ಕಣ್ತುಂಬಿಕೊಳ್ಬೇಕು ಅಂದರೆ ದುಡ್ಡು ಕೊಡಬೇಕು. ಸೊ ಇಲ್ಲೊಂದು ಖ್ಯಾತಿಯನ್ನು ಗಮನಿಸಬೇಕು. ಏನದು ನೋಡ್ತಾ ಹೋಗೋದಾದರೆ, ಗಾಳಿ ಒಂದು ಬಿಟ್ಟಿಲ್ಲ. ಇನ್ನೆಲ್ಲದಕ್ಕೂ ಕೂಡ ಶುಲ್ಕ ವಿಧಿಸ್ಬಿಟ್ಟಿದೆ ಕಾಂಗ್ರೆಸ್ ಅನ್ನೋದು ಸುಸ್ಪಷ್ಟ. ಇದಕ್ಕೆ ಯಾವುದೇ ಸಮರ್ಥನೆ ಕೊಟ್ಟರೂ ಕೂಡ ಅದನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ರಾಜ್ಯದ ಜನ ಇಲ್ಲ. ನೀವು ಕೊಡುವಂಥ ಸಮರ್ಥನೆಯನ್ನು ಒಪ್ಪಿಕೊಂಡ್ರೆ ಅದನ್ನು ಒಪ್ಪಿಕೊಳ್ಳುವ ಮೂರ್ಖರು ಇಲ್ಲಿಲ್ಲ. ಹಾಗೂ ಒಂದು ಪಕ್ಷ ಒಪ್ಪಿಕೊಂಡ್ರೆ ಅದನ್ನು ನಾವು ಮೂರ್ಖರು ಅಂತ ಕರೀದೇ ಬೇರೆ ವಿಧಿನೂ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತೆ.
ಇಲ್ಲಿ ಬೇಕಾದಷ್ಟು ಅಂಶಗಳಿದ್ದಾವೆ. ನಾನು ಆಗಲೇ ಟೈಮಿಂಗ್ಸ್ನ ಉಲ್ಲೇಖ ಮಾಡ್ತಿದ್ದೆ ನೋಡಿ. ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಪುಸ್ತಕ ಮೇಳದಿಂದ ಯಶಸ್ವಿ ಆಗಿಬಿಟ್ಟಿದ್ದಾರೆ. ಸೊ ಇನ್ಕಮ್ ಜನ್ರೇಟ್ ಆಗುತ್ತೆ, ರಾಜ್ಯದ ಅಭಿವೃದ್ಧಿಯನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗಬೇಕು ಅಂತ ಹೇಳಿ ಸೊ ವಿಧಾನಸೌಧವನ್ನು ಲೈಟಿಂಗ್ಗಳಲ್ಲಿ ಅಥವಾ ದೀಪಾಲಂಕಾರದಲ್ಲಿ ಕಂಗೊಳಿಸಿ ಜನರಿಗೆ ಮನರಂಜನೆಯನ್ನು, ಮನಸ್ಸಿಗೆ ಶಾಂತಿಯನ್ನು ಕೊಟ್ಟು ನಂತರದ ಸಂದರ್ಭದಲ್ಲಿ ಅದಕ್ಕೊಂದು ಶುಲ್ಕ ವಿಧಿಸಿ ರಾಜ್ಯದ ಖಜಾನೆಯನ್ನು ಹೆಚ್ಚಿಸುವಂತಹ ಪ್ರಯತ್ನ. ರೈಟ್, ಲೈಟಿಂಗ್ಸ್ ಟೈಮಿಂಗ್ಸ್ನ ಮೆನ್ಷನ್ ಮಾಡಿದ್ರೆ ಸೂಕ್ತ. ಬೆಳಗ್ಗೆ 8 ಗಂಟೆಯಿಂದ ಏನಾದ್ರು ಕೊಡ್ತೀರಾ ಸೂರ್ಯನ ಬೆಳಕಿನ ನಡುವೆ ಆ ಲೈಟಿಂಗ್ ವ್ಯವಸ್ಥೆಯನ್ನು, ಅಥವಾ 6 ಗಂಟೆ ನಂತರ ಏನಾದ್ರು ಕೊಡ್ತೀರಾ? 6 ಗಂಟೆ ನಂತರ ನೀವು ಕೊಡೋದಾದರೆ ಅದಕ್ಕೊಂದು ವ್ಯಾಲಿಡ್ ರೀಸನ್ ಇದೆ. 6 ಗಂಟೆ ಮೇಲೆ ಯಾವುದೇ ರೀತಿಯ ಎಂಟ್ರಿ ಅನ್ನೋದಿಲ್ಲ. ಬೆಳಗ್ಗೆ 8ರಿಂದ 6 ಗಂಟೆವರೆಗೆ ನೀವು ಲೈಟಿಂಗ್ ಕೊಟ್ಟು ಏನು ಪ್ರಯೋಜನ? ವಿಚ್ ಇಸ್ ವೆರಿ ಪ್ರಾಕ್ಟಿಕಲಾಗಿ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ನನಗೆ ಈ ಸ್ಟ್ಯಾಟಿಸ್ಟಿಕ್ಸು ಅರ್ಥ ಆಗ್ತಾ ಇಲ್ಲ, ಅಲ್ಲಿರುವಂಥ ಉದ್ದೇಶಗಳು ಗೊತ್ತಾಗ್ತಾ ಇಲ್ಲ. ನೋಡೋಣ ಸ್ಪೆಷಲಾಗಿ ಇದ್ರ ಬಗ್ಗೆ ಏನಾದರೂ ಇನ್ಪುಟ್ಸನ್ನು ನಮ್ಮ ಕಾಂಗ್ರೆಸ್ ವಕ್ತಾರರು ಕೊಡ್ತಾರಾ ಅಂತ ಹೇಳಿ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ, ನಮಸ್ಕಾರ. BJP ವಕ್ತಾರರಾಗಿರುವಂಥ ಸತ್ಯನಾರಾಯಣ ಹೇಮಾದ್ರಿ ಅವರಿದ್ದಾರೆ, ನಮಸ್ಕಾರ. ಇನ್ನು ರಾಜ್ಯ ಪ್ರವಾಸಿ ಗೈಡ್ಸ್ ಸಂಘ ಪ್ರಧಾನ ಕಾರ್ಯದರ್ಶಿಗಳು ವಿರೂಪಾಕ್ಷ ಹಂಪಿ ಅವರಿದ್ದಾರೆ, ನಮಸ್ಕಾರ. ವಿರೂಪಾಕ್ಷ ಅವರೇ ನಮಸ್ಕಾರ. ನೀವು ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಮೊದಲನೇದಾಗಿ ಸತ್ಯನಾರಾಯಣ ಹೇಮಾದ್ರಿ ಅವರ ಹತ್ರ ಮಾತಾಡೋಣ. ಹೇಮಾದ್ರಿ ಅವರೇ ಮೇಡಮ್ ನಮಸ್ತೆ. ನಮಸ್ಕಾರ. ವಿಧಾನಸೌಧ ಅಂದರೆ ಶಕ್ತಿ ಸೌಧ, ರಾಜ್ಯದ ಆಡಳಿತ ಅನ್ನೋದು ಅಲ್ಲಿ ನಡೆಯುತ್ತೆ. ಆ ವಿಧಾನಸೌಧವನ್ನು ಕೂಡ ನಾನು ಕಣ್ತುಂಬಿಕೊಳ್ಬೇಕು ಅಂತ ರಾಜ್ಯದ ಮೂಲೆ ಮೂಲೆಯಿಂದ ಬಹಳಷ್ಟು ಮಂದಿ ಬರ್ತಾರೆ. ಈ ಪ್ರವಾಸ ಅಂದ ಸಂದರ್ಭದಲ್ಲಿ ಮಕ್ಕಳನ್ನ ಕರ್ಕೊಬರೋ ಆ ಟೀಚರ್ಸ್ನ ನೋಡೋದೇ ಚಂದ, ಮಕ್ಕಳು ಯೂನಿಫಾರ್ಮ್ ಹಾಕೊಂಡು ಅಲ್ಲಿ ಅಡ್ಡಾಡೋದು ನೋಡೋದೇ ಚಂದ. ಇದ್ರ ಜೊತೆಗೆ ಬಹಳಷ್ಟು ಮಂದಿ ಆ ವಿಧಾನಸೌಧ ಮುಂಭಾಗದಲ್ಲಿ ಆ ಮೊಬೈಲಲ್ಲಿ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ತಿರ್ತಾರೆ, ಅದನ್ನು ಕೂಡ ನೀವು ಗಮನಿಸಿರ್ತೀರಿ. ಅಲ್ಲಿ ಯಾರೋ ಕ್ಯಾಮ್ರಾ ಅಲ್ಲಿ ಫೋಟೋ ತೆಗೆದ್ಬಿಟ್ಟು ಅದು ಇಮಿಡಿಯೇಟಾಗಿ ಪ್ರಿಂಟ್ ಹಾಕ್ಕೊಡ್ತಾರೆ. ಇದನ್ನೆಲ್ಲ ನಾವು ತುಂಬಿಕೊಂಡಿದ್ದೀವಿ. ಈಗ ನೋಡಿ ವಿಧಾನಸೌಧ ಒಳಗೆ ಎಂಟ್ರಿ ಕೊಡಬೇಕು ಅನ್ನೋದಾದ್ರೆ ದುಡ್ಡು. ಏನ್ ಹೇಳ್ತೀರಿ? ದಿವ್ಯಶ್ರೀ ಮೇಡಮ್, ಈಗ ತಾವು ಶಕ್ತಿ ಕೇಂದ್ರ ಅಂತ ಹೇಳಿದ್ರಲ್ಲ, ಜೊತೆಗೆ ನಾನು ನನ್ನ ಇದು ಒಂದು ಪ್ರಜಾಪ್ರಭುತ್ವದ ದೇಗುಲ ಅನ್ನುವಂಥದ್ದನ್ನು ನಾನು ಬಯಸ್ತಾ ಇದ್ದೀನಿ. ಖಂಡಿತ. ಮತ್ತೆ ಈ ದೇಶದಾಗ ಬಹುಶಃ ರಾಷ್ಟ್ರಪತಿ ಭವನದಾಗ ಕೆಲವೊಂದು ಇದನ್ನು ವೀಕ್ಷಣೆಗೆ ಏನೋ ಒಂದು ಪ್ರವೇಶ ಶುಲ್ಕ ಬಿಟ್ರೆ, ಈ ದೇಶದ ಯಾವುದೇ ವಿಧಾನಸಭೆ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಇನ್ನಿತರ ಯಾವುದೇ ಈ ಶಕ್ತಿ ಸೌಧಗಳ ವಿಕಾಸ ಕೇಂದ್ರ ಯಾವುದಕ್ಕೂ ಈವರೆಗೂ ನನ್ನ ಮಾಹಿತಿ ಪ್ರಕಾರ, ನನ್ನ ಜ್ಞಾನದ ಪ್ರಕಾರ ಎಲ್ಲೂ ಈ ರೀತಿ ಪ್ರವೇಶ ಶುಲ್ಕವನ್ನ ವಿಧಿಸಿದಂತ ದಾಖಲೆ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ. ಇದು ಒಂದನೇದ್ದು. ಎರಡನೇದ್ದು, ಏನು ಈ ಕರ್ನಾಟಕದ ರಾಜ್ಯ ಸರ್ಕಾರದ ಕೈಯಲ್ಲಿ, ಕಾಂಗ್ರೆಸ್ ಕೈಯಲ್ಲಿ ಇವತ್ತು ಏನು ಪ್ರಜಾಪ್ರಭುತ್ವ ದೇಗುಲ, ಶಕ್ತಿ ಸೌಧ, ಏನು ಶಕ್ತಿ ಕೇಂದ್ರ ಇವತ್ತು ಸುರಕ್ಷಿತವಾಗಿ ಉಳಿಯುತ್ತಿಲ್ಲ ಅನ್ನುವಂತ ಒಂದು ವಿಚಾರ ನನ್ನ ಇಲ್ಲಿ ಪ್ರಸ್ತಾಪ ಮಾಡಿ ಬಯಸ್ತಾ ಇದ್ದೀನಿ ನಿಮ್ಮ ವಾಹಿನಿ ಮುಖಾಂತರ ರಾಜ್ಯ ಜನತೆಗೆ. ಯಾಕಂದ್ರೆ ನಾವು ಕಂಡಿದೀವಿ, ವಿಧಾನಸೌಧದ ಮೆಟ್ಲುವರೆಗೆ ಬಂದು, ವಿಧಾನಸೌಧ ಒಳಗಡೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತ ಒಂದು ವ್ಯವಸ್ಥೆ ಆಯ್ತು, ನಾವೆಲ್ಲ ನೋಡಿದೀವಿ. ಇವತ್ತು ಏನು ಈ ಏನು ವಾಸ್ತುಶಿಲ್ಪ, ಈ ಶಕ್ತಿ ಸೌಧಗಳು, ವಿಧಾನಸೌಧಗಳು, ಈ ಎಲ್ಲ ಪಾರ್ಲಿಮೆಂಟ್ ಇರ್ಬೋದು, ಇಲ್ಲಿ ಒಂದು ವೈಶಿಷ್ಟ್ಯತೆ ಇದೆ ನಮ್ಮ ದೇಶದ ಎಲ್ಲ ವಿಧಾನಸಭೆಗಳಿಗೆ. ಅದರದೇ ಆದಂತ ಒಂದು ಐತಿಹಾಸಿಕ ಇದೆ. ಅದ್ರ ವಾಸ್ತುಶಿಲ್ಪ ಇರ್ಬೋದು, ಇವತ್ತು ಲೆಜಿಸ್ಲೇಟಿವ್ ಇದನ್ನ ಅಧ್ಯಯನಕ್ಕಾಗ್ಬೋದು, ಇನ್ನಿತರ ವಿಚಾರಕ್ಕೆ ಇಲ್ಲಿ ಎಲ್ಲರೂ ಬರುವಂತದ್ದು, ಅಧ್ಯಯನ ಮಾಡುವಂಥದ್ದು ಸಹಜ, ಎರಡು ಮಾತಿಲ್ಲ. ಆದ್ರೆ ನಾನಿಲ್ಲಿ ಏನು ಹೇಳ ಬಯಸ್ತಾ ಇದ್ದೀನಿ ಅಂದ್ರೆ, ಎಲ್ಲೋ ಒಂದು ಕಡೆ ಮತ್ತೆ ಈ ರಾಜ್ಯ ಸರ್ಕಾರ ಒಂದು ಶಾಸ್ತ್ರ ಐತಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ರಾಜ್ಯದಾಗ ಆಡಳಿತ ನಡೆಸಿರ್ತಕ್ಕಂಥ ಪಕ್ಷ ಇಂಥ ಕ್ಷೇತ್ರಕ್ಕೆ ಬೆಲೆ ಏರಿಕೆ ಮಾಡಿಲ್ಲ ಅಂತ ಹೇಳಿ ಇಲ್ವೇ ಇಲ್ಲ. ಸುಮಾರು 48 ತರದ ಬೆಲೆ ಏರಿಕೆಗಳನ್ನ ಮಾಡಿಕೊಂಡು ಇವತ್ತು ಇದನ್ನ ಪ್ರವಾಸಿ ತಾಣ ಅಂತ ಹೇಳಿದ ಒಂದು ಭಾಗ ಇಟ್ಕೊಂಡು, ಇನ್ನೊಂದು ಕಡೆಗೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನೊಂದು ಕಡೆಗೆ ಅವರು ಮತ್ತೆ ಈ ಹಣ ಸಂಗ್ರಹಣದ ದುಷ್ಟತನಕ್ಕೆ ಕೈ ಹಾಕಿದ್ರೇನೋ ಅನ್ನುವಂಥದ್ದು ಪ್ರಶ್ನೆ ನನ್ ಕಾಡ್ತಾ ಇದೆ. ಈ ರಾಜ್ಯದ ಜನ ಇದನ್ನ ನಾನು ರಾಜ್ಯದ ಜನತೆಗೆ ವಿವೇಚನೆಗೆ ಬಿಡ್ತಾ ಇದ್ದೀನಿ. ಮೇಡಮ್, ನಾನು ಈ ಸಂದರ್ಭದಲ್ಲಿ ಇವ್ರಿಗೊಂದು ಮಾತು ಹೇಳ ಬಯಸ್ತಾ ಇದ್ದೀನಿ. ಏನು ಹಿಂದೆ ಸ್ಟೀವ್ ಜಾಬ್ಸ್, ಏನು ಈ ಮೈಕ್ರೋಸಾಫ್ಟ್ ದಿಗ್ಗಜ ಸ್ಟೀವ್ ಜಾಬ್ಸ್ ಈ ಆಪಲ್ ಇದಕ್ ಮಾಡ್ಬೇಕಾದ್ರೆ ಜಗತ್ನ್ಯಾಗ ಒಂದ್ ಇದಕ್ಕೆ ಕರಿತಾನ ಮೇಡಮ್, ಏನು ಅಂತಂದ್ರೆ ಹ್ಯಾಕಿಂಗ್ ನಾವು ಯಾವ ರೀತಿ ಮಾಡಬಹುದು ಅನ್ನೋದನ್ನ ಕೊಡ್ರಿ, ಮಾಹಿತಿ ಕೊಟ್ರೆ ಯಾರು ಅಗದಿ ಗ್ರೇಟ್ ಒಂದು ಟೆಕ್ನಾಲಜಿ ತಲೆ ಉಪಯೋಗಿಸ್ತೀರಿ ಅವ್ರಿಗೆ
ದೊಡ್ಡ ಪ್ರಮಾಣದ ಬಿಲಿಯನ್ಸ್ ಆಫ್ ಡಾಲರ್ ಪ್ರೈಸ್ ಇಡ್ತಾನೆ ಮೇಡಮ್. ಬಟ್ ಅವನ ಉದ್ದೇಶ, ವ್ಯವಹಾರಿಕ ಉದ್ದೇಶ ಏನಿತ್ತು ಅಂದ್ರೆ ಆ ಎಲ್ಲಾ ಹ್ಯಾಕಿಂಗ್ ಹೆಂಗ್ ಮಾಡ್ಬೋದು ಅನ್ನೋದನ್ನ ಅವ ತನ್ನ ಆಪಲ್ನಾಗ ಮಾಡಿ ಇದು ಹ್ಯಾಕಿಂಗ್ ಫ್ರೀ ಆಗ್ಬೇಕು ಅನ್ನುವಂತ ಒಂದು ವ್ಯವಹಾರಿಕ ಬುದ್ಧಿಯನ್ನು ಇಟ್ಕೊಂಡಿರ್ತಾನೆ. ಆ ರೀತಿ ಇವತ್ತು ಒಂದು ಕಾಂಗ್ರೆಸ್ ಪಕ್ಷ ಇದನ್ನು ಶಕ್ತಿ ಸೌಧವನ್ನು ಕೂಡ ಇವತ್ತು ನಾವು ಇವ್ರ ದುಡ್ಡಿಗಿಟ್ಟು ಇದನ್ನ ವ್ಯವಹಾರಿಕವಾಗಿ ಮಾಡಕ್ ಹೊರಟ್ರ, ಇದು ಒಂದು ಪವಿತ್ರವಾದಂತ ದೇಗುಲದಲ್ಲಿ ಕೂಡ ಇವರು ಇವತ್ತು ವ್ಯಾಪಾರಕ್ಕೆ ಅಡಿ ಆದ್ರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇದನ್ನ ಖಂಡಿಸ ಬಯಸ್ತಾ ಇದ್ದೀನಿ. ಈ ರಾಜ್ಯದ ಜನತೆ ಇದರ ಬಗ್ಗೆ ಇವರಿಗೆ ಎಲ್ಲರಿಗೂ ಚೀತು ಹಾಕ್ತಾ ಇದಾರ, ಈ ವಿಚಾರಕ್ಕೂ ಜನನೇ ಚೀತು ಹಾಕ್ತಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ. ರೈಟ್. ನಾಗೇಂದ್ರ ಅವರೇ, ನೀವು ಹೇಳಬೇಕು. ಇವತ್ತು ನೋಡಿ, ವಿಧಾನಸೌಧಕ್ಕೆ ಹೋಗಬೇಕು ಅನ್ನೋದಾರೆ ದೆರ್ ಇಸ್ ಅ ಎಂಟ್ರಿ ಫೀಸ್. ಬೆಳಗ್ಗೆ 8 ಗಂಟೆಯಿಂದ 6 ಗಂಟೆವರೆಗಂತೆ ಮತ್ತು ದೀಪಾಲಂಕಾರ ಅಂತೆ. ಈ ಯೋಜನೆಯನ್ನು ನಾವು ಹೆಂಗೆ ಅರ್ಥೈಸ್ಕೋಬೇಕಂಗಾದ್ರೆ? ಮೇಡಮ್, ಮೊದಲು ರಾಜ್ಯದಲ್ಲಿ CM ಆದವರು ಅವ್ರ ಸುತ್ತಮುತ್ತ ಬುದ್ಧಿಜೀವಿಗಳು ಕಮ್ಮಬೇಕಾಗಿತ್ತು. ಅಡ್ವೈಸ್ ಮಾಡೋರು, ಸರಿಯಾಗಿ ಅಡ್ವೈಸ್ ಮಾಡೋ ಅಂಥವ್ರು, ಮತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ 7 ಕೋಟಿ ಜನದ ಬಗ್ಗೆ ಅಭಿಪ್ರಾಯ ಕಮ್ಮಬೇಕಾಯಿತು. 7 ಕೋಟಿ ಜನ ನಮ್ಗೆ ಓಟ್ ಕೊಟ್ಟವ್ರೆ. ಒಂದು ಸಿದ್ದರಾಮಯ್ಯ ಅವ್ರನ್ನ ಒಂದು ನಂಬಿಕೆ ಅನ್ನೋದು ಇದೆಯಲ್ಲ ಸರ್, ತಾಯಿ ಸಮಾನ. ಅದು ನಂಬಿಕೆ ಅನ್ನೋದು ತಾಯಿ ಸಮಾನ. ಅದನ್ನಂತ ನಂಬಿದಂಥ ಕರ್ನಾಟಕದ 7 ಕೋಟಿ ಜನ ಇವತ್ತು ಸಿದ್ದರಾಮಯ್ಯ ನಂಬಿದ್ರು. ಆದರೆ ಅವ್ರ ಜೊತೆ ಇರೋರು ಬುದ್ಧಿಜೀವಿಗಳ ಲದ್ದಿಜೀವಿಗಳು ಗೊತ್ತಾಗ್ತಾ ಇಲ್ಲ. ವಿಧಾನಸೌಧ ಅನ್ನೋದು ಒಂದು ದೇವ ಮಂದಿರ. ಕೈ ಮುಗಿದು ಒಳಗೆ ಬನ್ನಿ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಅಲ್ಲೊಂದು ಸ್ಲೋಗನೇ ಇದೆ. ಅದು ಇತಿಹಾಸದಲ್ಲಿರೋ ಅಂಥದ್ದು. ಅದನ್ನು ಕೂಡ ಇವತ್ತು ನೀವು ತಗೊಂಡು ಬೀದಿಯಲ್ಲಿ ಇಡ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಯಾಕೆ? ನನ್ನ ಪ್ರಶ್ನೆ ಮೇಡಮ್, ಇವತ್ತು ಇವರೆಲ್ಲ ಶ್ರೀಮಂತರು. ಇಡೀ ದೇಶದಲ್ಲೇ ಏನಾದರೂ ಶ್ರೀಮಂತರು ಅಂತ ಇದ್ದರೆ ಸಿದ್ದರಾಮಯ್ಯ ಅವರು, 2ನೇ ಸ್ಥಾನ DK ಶಿವಕುಮಾರ್ ಅವರು, 3ನೇ ಸ್ಥಾನ ಬೈತಿ ಸುರೇಶ್ ಅವರು, ಹಿಂಗೆ ಹಲವಾರು ರಾಜಕಾರಣಿಗಳಿದ್ದಾರೆ. ಅವ್ರ ಮನೆಗಳ ಮೇಲೆ ಹೆಲಿಕಾಪ್ಟರ್ ಹೂಗಳಾಕಿರೋದು ನೋಡಿದ್ವಿ. ಅವ್ರ ಮನೆ ವೀಕ್ಷಣೆ ಕೊಡ್ಬೋದಲ್ಲ ಸಾರ್ವಜನಿಕರಿಗೆ? ಒಬ್ಬೊಬ್ಬ ವಿಧಾನಸೌಧದಲ್ಲಿ DK ಶಿವಕುಮಾರ್ ಸಾಹೇಬ್ರ ಮನೆ ಹೆಂಗಿದೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಮನೆ ಮೈಸೂರಲ್ಲಿ ಬೃಹತ್ ಕವರ ಕಟ್ತಾ ಇದ್ದಾರಲ್ಲ ಅವ್ರ ಮನೆ, ಆ ಮನೆ ವೀಕ್ಷಣೆ ಇಕ್ಬೋದಲ್ಲ? ಹೆಂಗೆಲ್ಲ ಕಟ್ತಾ ಇದ್ದಾರೆ, ಹೇಗೆಲ್ಲ ಕಟ್ತಾ ಇದ್ದಾರೆ, ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ, ಅಡ್ವಾನ್ಸ್ ಟೆಕ್ನಾಲಜಿ ಹೆಂಗಿದೆ ಇವತ್ತು, 3D ಥರ ಹೆಂಗೆ ಮಾಡ್ತಾ ಇದ್ದಾರೆ, ಅದನ್ನ ನೋಡಿದ್ರೆ ಜನಕ್ಕೆ ಅಡ್ವಾನ್ಸ್ ಮಾಡಲಾಗ ಹೋಗ್ಬೋದೇನೋ? ವಿಧಾನಸೌಧ ನೋಡ್ತೀನಿ, ವಿಧಾನಸೌಧಕ್ಕೆ ಶುಲ್ಕ ಕಟ್ತೀನಿ, ವಿಧಾನಸೌಧ ಶುಲ್ಕ ತಗೊಂತೀನಿ ಅಂದರೆ ಏನು ಮೇಡಮ್? ಅವ್ರು ಏನು ಅಂತಿದ್ರೆ ಏನು? ಈಗ ನೀವು ಅಲ್ಲಿ ಓಡಾಡ್ಬೇಕಾದ್ರೆ ನೋಡಿರ್ತೀರಿ, ಆ ಹೊರಭಾಗದಲ್ಲಿ ಒಂದಷ್ಟು ಜನ ಪ್ರವಾಸಿಗರು ನಿಂತ್ಕೊಂಡು ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದು, ಅಲ್ಲೇ ಯಾರೋ ಕ್ಯಾಮ್ರಾಮನ್ ಅಲ್ಲೇ ಪ್ರಿಂಟ್ ಹಾಕೊಳ್ಳೋದು. ನೀವು ಅಲ್ಲೇ ಇರಿ ಅಂತಾನ, ಒಳಗೆ ಬರಬೇಡಿ ಅಂತಾನ? ಅಲ್ಲಿ ಇರಿ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಲ್ಲ, ಈಗ ಕಾಂಟೆಕ್ಸ್ಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ದುಡ್ಡು ಕೊಟ್ಟು ಬರೋಕ್ಕಾಗಲ್ಲ ಎಲ್ರಿಗೂ. ಅದು 2 ರೂಪಾಯಿ ಇರ್ಬೋದು. 2 ರೂಪಾಯಿ ಕೊಟ್ಟು 4 ಜನ ಬಂತು ಅಂದ್ರೆ ಅಲ್ಲಿ 8 ರೂಪಾಯಿ ಆಯಿತು. ಇಟ್ ಈಸ್ ನಾಟ್ ಸೋ ಪಾಸಿಬಲ್. ಮೇಡಮ್, ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಇವತ್ತು ಅದು ದೇವಸ್ಥಾನ ಮೇಡಮ್. ಅದು 7 ಕೋಟಿ ಜನಗಳ ಭವಿಷ್ಯ ನಿರ್ಧಾರ ಮಾಡೋ ಜಾಗ ಅದು. ಇವತ್ತು ಇವ್ರು ನ್ಯಾಯವಾಗಿ ಒಂದು ಉತ್ತಮವಾದ ಕ್ಯಾಂಟೀನ್, ಇಂದಿರಾ ಕ್ಯಾಂಟೀನ್ ನಡೆಸೋಕೆ ಯೋಗ್ಯತೆ ಇದೆ ಸರ್ಕಾರ. ವಿಧಾನಸೌಧದಲ್ಲಿ ನಾವು ಈ ಥರ ಟಿಕೆಟ್ ಶುಲ್ಕ ತಗೊಂಡು ಪಬ್ಲಿಕ್ನ ಬಿಡ್ತೀವಿ ಅಂತಂದರೆ ಅದಕ್ಕೊಂದು ಬದ್ಧತೆ ಇದೆ ಮೇಡಮ್. ಅದು ವಿಧಾನಸೌಧ 7 ಕೋಟಿ ಜನದ ಭವಿಷ್ಯ ನಿರ್ಧರಿಸೋ ಜಾಗ ಅದು. ಯಾರು ಬಂದಾರ ಆಗ ಹೋಗ್ಬೋದು, ಯಾರು ಬಂದಾರ ಬರ್ಬೋದು, ಅಷ್ಟು ಸೇಫ್ಟಿ ಮುಖ್ಯ. ಅದು ವಿಧಾನಸೌಧ ಅಂದ್ರೆ ಏನು ಮೇಡಮ್? ಅಲ್ಲಿ ಇಡೀ ಭವಿಷ್ಯ ನಿರ್ಧಾರ ಮಾಡೋ ಒಂದು ಅನುಭವ ಮಂಟಪ ಅಂತ ಇದ್ರು ಮುಂಚೆ. ಈಗ ಅದನ್ನು ವಿಧಾನಸೌಧ ದೇವ್ರ ಮಂದಿರ ಇದ್ದಂಗೆ. ಆ ಮಂದಿರದಲ್ಲಿ ನಿಂತ್ಕೊಂಡು ಇವತ್ತು ನೀವು ಮಾತಾಡ್ತಿರೋದು ಯಾವುದು? ಹನಿ ಟ್ರ್ಯಾಪ್ಗಳ ಬಗ್ಗೆ ಮಾತಾಡ್ತೀರಿ, ಮೂಢ ಹಗರಣಗಳ ಬಗ್ಗೆ ಮಾತಾಡ್ತೀರಿ, ಏನು ಸರಣಿ ಸಾವುಗಳ ಬಗ್ಗೆ ಮಾತಾಡ್ತೀರಿ. ಅಭಿವೃದ್ಧಿ ಬಗ್ಗೆ ಯಾವುದು ಮಾತಿಲ್ಲ. ಇವತ್ತು ವಿಧಾನಸೌಧ ನೋಡೋಕೆ ಸಾರ್ವಜನಿಕರುಗಳಿಂದ ನೀವು ಟೋಕನ್ ಕಲೆಕ್ಟ್ ಮಾಡ್ತೀರಿ ಅಂದರೆ, ನೀವು ಏನು ಥಿಯೇಟರ್ಗಳಲ್ಲಿ ಟಿಕೆಟ್ ಮಾರೋರು ಇದ್ರ ನೀವಲ್ಲ? ಏನು ಅಲ್ಲಿ ವಿಧಾನಸೌಧ ಬಂದಿರೋ ಅಭಿವೃದ್ಧಿ ಮಾಡಕ್ಕೆ ಬಂದವರ, ಇಲ್ಲ ಸಿನಿಮಾ ಮಾಲ್ಗಳಲ್ಲಿ ಟಿಕೆಟ್ಗಳು ಕಲೆಕ್ಷನ್ ಮಾಡ್ತಾ ಇದ್ರಲ್ಲ, ಆ ಮನಸ್ಥಿತಿ ಇರೋರು ಬಂದು ಇವತ್ತು ವಿಧಾನಸೌಧ ಕುಂತವ್ರು ಅಂತ ಹೇಳ್ಬಿಟ್ಟು ರಾಜ್ಯದ ಜನಗಳ ಮನಸ್ಥಿತಿ ಇವತ್ತು ಏನಾಗಿದ್ದು ಮೇಡಮ್? ಬರ್ತಾ ಇದ್ರು, ನೋಡ್ತಾ ಇದ್ರು, ಫೋಟೋ ಹಿಡ್ಕೊಂತ ಇದ್ರು, ಖುಷಿ ಪಡ್ತಾ ಇದ್ರು, ಸಾಕಷ್ಟು. ಅಂದರೆ ಒಳಗಡೆ ಹೋಗಿ ಮೇಂಟೈನ್ ಮಾಡಬೇಕಲ್ಲ ಪಬ್ಲಿಕ್ನ. ಅದಕ್ಕೊಂದು ಅದೇ ಅದು ಬದ್ಧತೆ. ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ಗದೆ ಇದು. ಇವತ್ತು ಯಾರೇ ಬಂದರು ಇಂಟರ್ನ್ಯಾಷನಲ್ನಿಂದ ಬಂದು ಅದನ್ನು ನೋಡಿ ಅದೆಲ್ಲ ಅದು ನಮ್ಮ ಇಡೀ ಇಂಟರ್ನ್ಯಾಷನಲ್ ಪ್ರಜ್ವಲಿಸುವಂಥ ಒಂದು ದೇವ ಮಂದಿರನ ನೀವು ಶುಲ್ಕ ತಗೊಂಡು, ಪಾಪ ಅಸಹಾಯಕರು ಬರ್ತಾರೆ, ರೈತರು ಬರ್ತಾರೆ, ಮಹಿಳೆಯರು ಬರ್ತಾರೆ, ಹೋಗಿ ಉಚಿತವಾಗಾದ್ರೂ ಮಾಡಿದ್ದೀರಾ ನಿಮ್ಮ ಮನಸ್ಥಿತಿಯಲ್ಲಿ? ಉಚಿತ ಆದರೂ ಕೊಡ್ಬೋದಾಗಿತ್ತಲ್ಲ? ಆಯಿತು, ಇಡೀ ನಮ್ಮ ರಾಜ್ಯದವ್ರಿಗೆ ವಿಧಾನಸೌಧ ಬಗ್ಗೆ ಪರಿಚಯ ಆಗಬೇಕು. ಕೆಂಗಲ್ ಹನುಮಂತ ಅವ್ರು ಕಟ್ಟಿದ್ರು, ಇದೆಲ್ಲ ಒಂದು ಇತಿಹಾಸ ತಿಳಿಬೇಕಂತಂದರೆ ಇದು ನಮ್ಮ ರಾಜ್ಯದ ಸೊತ್ತಲ್ವಾ, ರಾಜ್ಯ ಆಸ್ತಿ ಅಲ್ವಾ? ಅದನ್ನು ಫ್ರೀಯಾಗಿ ಮಾಡ್ಬೋದಾಗಿತ್ತಲ್ಲ? ಯಾಕೆ ಟಿಕೆಟ್ ತಗೊಂತಿದ್ದೀರಾ? ನಿಮ್ಮ ಉದ್ದೇಶ ಏನು? ವಿಧಾನಸೌಧ ಏನು ಅಡ್ಮಾಣಕ್ಕೆ ಇಟ್ಬಿಟ್ಟಿದ್ದೀರಾ? ಇಲ್ಲ ವಿಧಾನಸೌಧಕ್ಕೆ ಅಡ್ಮಾಣ ಏನೋ ಇಟ್ಬಿಟ್ಟು ಈಗ ಅವ್ರಿಗೇನ ಫಂಡ್ ಕಲೆಕ್ಟ್ ಮಾಡೋಕ್ಕೆ ಏನೋ ಈ ಥರ ಮಾಡ್ತಾ ಇದ್ದೀರಾ? ಯಾವ ಒಂದು ನಿಮ್ಮ ನೈತಿಕತೆ ಇದೆ? ಯಾರು ನಿಮ್ಮನ್ನು ಯಾರು ಕೇಳಿ ಮಾಡಿದ್ದೀರಿ ಒಂದು ಸಾಹಸ? ನೀವು ಇಲ್ಲಿಗೆ ಬರ್ತೀನಿ, ಯಾರು ಕೇಳಿದ್ದಾರೆ ಇವರು ಅಂತ? ಗಾಟ್ ಇಟ್. ದರ್ಶನ್ ಅವರೇ, ಕರ್ನಾಟಕ ಕಾಂಗ್ರೆಸ್ನ ಸ್ವತ್ತಲ್ಲ ವಿಧಾನಸೌಧ. ಯು ಕೆನಾಟ್ ಟೇಕ್ ಡೈರೆಕ್ಟ್ ಡಿಸಿಷನ್. ಹೇಳಿ, ಇದರ ಉದ್ದೇಶ ಏನು ಮಾಡೋದಕ್ಕೆ ಹೊರಟಿದ್ದೀರಿ? ಫಸ್ಟ್ ಆಫ್ ಆಲ್, ವರ್ಕಿಂಗ್ ಡೇಸಲ್ಲಿ ಸಾರ್ವಜನಿಕರಿಗೆ ಮುಕ್ತವಾದ ಪಾಸ್ ತಗೊಂಡು ಫ್ರೀಯಾಗಿ ಹೋಗುವಂಥ ವ್ಯವಸ್ಥೆ ಹಿಂದಿನಿಂದಲೂ ಇದೆ, ಈಗಲೂ ಇದೆ. ಸೋಮವಾರದಿಂದ ಶುಕ್ರವಾರ ತನಕ ಸರ್ಕಾರಿ ರಜೆ ಇಲ್ಲದ ದಿನ ಯಾರೂ ಸಮೇತ ಯಾವ ಟಿಕೆಟ್ ತಾಳದೆ ಹೋಗುವಂಥ ಸ್ಥಿತಿ ಬಂದಿಲ್ಲ.
ಇನ್ನೊಂದು ಇವತ್ತು ರಾಷ್ಟ್ರಪತಿ ಭವನ ಆಗಿರ್ಬೋದು ಅಥವಾ ಸಂಸತ್ ಭವನ ಆಗಿರ್ಬೋದು, ಅದು ಟೂರ್ ಗೈಡೆನ್ಸ್ ಮೇಲೆ ಬಂದಾಗ ಅಲ್ಲಿ ಟಿಕೆಟ್ ತಗೊಂಡೇ ಹೋಗುವಂಥದ್ದು ದೆಹಲಿ ಸಂಸತ್ ಭವನ ಮತ್ತು ರಾಷ್ಟ್ರಪತಿ ಭವನ. ಅದೇ ರೀತಿನಲ್ಲಿ ಒಂದು ಸಾರ್ವಜನಿಕರು ಈಗಾದರೂ ಸಮೇತ ಸ್ಯಾಟರ್ಡೆ ಸಂಡೇ ಯಾರಿಗೂ ಒಳಗಡೆ ಎಂಟ್ರಿ ಇಲ್ಲ. ಹೊರಗಡೆಯಿಂದ ನೋಡೋರು ಹೋಗೋರು, ಹೊರಗಡೆಯಿಂದ ನೋಡೋರು ಯಾವುದೇ ಖರ್ಚು ಇಲ್ಲ, ಏನೂ ಇಲ್ಲ, ನೋಡ್ಬೋದು, ಹೋಗ್ಬೋದು. ಆದರೆ ಒಂದು ಬಾರಿ ಆ ರೀತಿಯಾದಂಥ ಟೂರಿಸ್ಟ್ಗಳು ನಾಟ್ ಓನ್ಲಿ ಕರ್ನಾಟಕದವರು, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ವಿದೇಶಗಳಿಂದ ಬರ್ತಾರೆ. ನಾವು ಸ್ಯಾಟರ್ಡೆ ಮತ್ತು ಸಂಡೇ ವಿಧಾನಸೌಧದಲ್ಲಿ ಕೆಲವು ಭದ್ರತಾ ಸಿಬ್ಬಂದಿಗಳು ಇರ್ತಾರೆ. ನಾವು ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಅಂತಂದರೆ ಮೊದಲಿಗೆ ಕಸ ಹೆಕ್ಕೋರಿಂದ ಹಿಡಿದು ಆಂಬುಲೆನ್ಸಿಂದ ಹಿಡಿದು ಜೊತೆಗೆ ಅಗ್ನಿಶಾಮಕ ದಳದಿಂದ ಹಿಡಿದು ಪೊಲೀಸ್ ಸಿಬ್ಬಂದಿಯಿಂದ ಹಿಡಿದು ಅದಕ್ಕೆ ಗೈಡ್ ಮಾಡೋರಿಂದ ಹಿಡಿದು ಪ್ರತಿಯೊಬ್ಬರಿಗೂ ನಾವಲ್ಲಿ ಆ 2 ದಿನಕ್ಕೆ ಕೆಲಸ ಕೊಡಲೇಬೇಕಾಗ್ತದೆ. ಒಂದು ಬಂದವ್ರಿಗೆ ಒಳಗಡೆ ಸುರಕ್ಷತೆ ಮತ್ತು ಆರೋಗ್ಯ ಪ್ರತಿಯೊಂದು ನಾವು ನೋಡಬೇಕಾಗ್ತದೆ. 2 ಬಂದವ್ರನ್ನ ಎಲ್ಲೆಲ್ಲಿ ತೋರಿಸ್ಬೇಕು ಅನ್ನುವಂಥ ವಿಚಾರನೂ ಆ ಗೈಡ್ಲೈನ್ಸಲ್ಲಿ ಇರ್ತಕ್ಕಂಥದ್ದು. ಆ ಕಾರಣ ಯಾವ ರೀತಿ ಸಂಸತ್ತಿಗಿದೆ, ಯಾವ ರೀತಿ ರಾಷ್ಟ್ರಪತಿ ಭವನಕ್ಕಿದೆ ಟಿಕೆಟ್ನ ವ್ಯವಸ್ಥೆ, ಅದೇ ರೀತಿ ಇಡೀ ದೇಶದಲ್ಲಿ ಯಾವುದೇ ಟೂರಿಸ್ಟ್ ಪ್ಲೇಸ್ಗಳಿಗೆ ಇದು ಒಂದು ಪ್ರವಾಸಿ ಸ್ಥಳನೇ. ವಿಧಾನ ಮಂಡಲ ಅಧಿವೇಶನಗಳಾಗುವಾಗ, ಶಾಸನ ಸಭೆಗಳಾಗುವಾಗ, ಸರ್ಕಾರಿ ಕಾರ್ಯಕ್ರಮ ಕೆಲಸಗಳಾಗುವಾಗ ಸೊ ಅದು ನಡೀತದೆ. ಆದರೆ 2 ದಿನ ರಜೆ ಇರುವಂಥ ಸಂದರ್ಭದಲ್ಲಿ ಈ ಒಂದು ಚಿಕ್ಕ ಮಟ್ಟದ, ಯಾಕೆಂದರೆ ಇನ್ನೂ ಎಷ್ಟು ಪೈಸೆ ಲೆಕ್ಕದಲ್ಲಿ ತಾಳ್ತಾರೋ ಅಥವಾ ರೂಪಾಯಿ ಲೆಕ್ಕದಲ್ಲಿ ತಾಳ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಒಟ್ಟು 30 ಜನರು ತಂಡ ಮಾಡಿ ಕಳಿಸುವಂಥದ್ದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾರಾದರೂ ಈಗ ನಾವು ಒಂದು ವಿರೋಧ ಮಾಡುವಂತಹ ಒಂದು ತಂಡ ಇದ್ದೇ ಇರ್ತಾರೆ, ಪರವಾಗಿರುವಂಥವ್ರು ಇದ್ದೇ ಇರ್ತಾರೆ. ಒಂದು ಕಡೆ ಸುರಕ್ಷತೆ ದೃಷ್ಟಿಯಿಂದನೂ ಸಮೇತ ನಮ್ಮ ಪೊಲೀಸ್ನವರು ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಜೊತೆಗೆ ಹೋಗಿ ಅಲ್ಲಿ ಅಚ್ಚುಕಟ್ಟಂತ ವ್ಯವಸ್ಥೆ ಮಾಡಬೇಕು, ಮತ್ತು ಶುಚಿತ್ವದ ವ್ಯವಸ್ಥೆ ಆಗಿರಬೇಕು, ರಕ್ಷಣೆ ಇರಬೇಕು, ಆರೋಗ್ಯ ಇರಬೇಕು, ಎಲ್ಲದನ್ನು ನೋಡ್ಕೊಂಡು ಯಾರು ಹೊರಗಿಂದ ಬರ್ತಾರೆ ಅವರಿಗೆ. ಆದರೆ ರಾಜ್ಯದ ಜನ ವರ್ಕಿಂಗ್ ಡೇಸಲ್ಲಿ ಯಾರು ಹಣ ಕೊಟ್ಟು ಹೋಗೋಗಿಲ್ಲ. ಅವರ ಆಧಾರ್ ಕಾರ್ಡ್ ಕೊಟ್ಟು ಅಲ್ಲೊಂದು ಟೈಮಿಂಗ್ ಇರ್ತದೆ, ಆ ಟೈಮಿಂಗಲ್ಲಿ ಉಚಿತವಾಗಿ ವಿಧಾನಸೌಧ ಒಳಗಡೆ ಹೋಗ್ಬೋದು, ಅವರವ್ರ ಇಲಾಖೆಗಳಿಗೆ ಅಥವಾ ಮಂತ್ರಿಗಳನ್ನ ಭೇಟಿ ಆಗ್ಬೋದು. ಆದರೆ ಕೇವಲ ಸರ್ಕಾರಿ ರಜೆಗಳ ದಿನ ಸಾರ್ವಜನಿಕರು ಒಂದು ನೋಡ್ಕೊಂಡು ಬರೋದಕ್ಕೆ ಒಳಗಡೆ ಹೋಗಿ ಈ ಒಂದು ಚಿಕ್ಕ ಶುಲ್ಕವನ್ನು ವಿಧಿಸಬೇಕು ಅಂತ ಹೇಳಿದೆ. ವರ್ಕಿಂಗ್ ಡೇಲಿ ಬಹುತೇಕ ಎಲ್ಲರೂ ಕೂಡ ವರ್ಕಲ್ಲಿ ಇರ್ತಾರೆ. ವಿಧಾನಸೌಧ ನೋಡ್ಬೇಕು ಅಂತ ಬರೋದು ಪ್ರವಾಸಿ ಮನಸ್ಥಿತಿಯಲ್ಲಿರೋರು, ಅದು ರಜಾ ದಿವಸನೇ ಬರೋಂಥ. ಹೌದು, ಅಲ್ಲಿ ದುಡ್ಡು ಅಂದ್ರೆ ಕತೆ ಏನು ಹೇಳಿ ಮೇಡಮ್. ಈವನ್ ರಜೆ ದಿವಸ ಬಂದ್ರು ಏನು ಸ್ಯಾಟರ್ಡೆ ಸಂಡೇ ಯಾರನ್ನೂ ಏನು ಫ್ರೀಯಾಗಿ ಒಳಗಡೆ ಬಿಡ್ತಿರ್ಲಿಲ್ಲ, ಯಾರನ್ನೂ ಒಳಗಡೆ ಸೇರಿಸೋದು ಇಲ್ಲ. ಸ್ಯಾಟರ್ಡೆ ಸಂಡೇ ಒಬ್ರು ಒಳಗಡೆ ಇರಲ್ಲ, ಕೆಲವು ಭದ್ರತಾ ಸಿಬ್ಬಂದಿಗಳು ಒಳಗಡೆ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಆದ್ರೆ ಮೊದಲ ಬಾರಿಗೆ ಈ ತರದೊಂದು ಯೋಜನೆ ಹಾಕಿ ಯಾವ ರೀತಿ ಸಂಸತ್ ಭವನ, ಯಾಕೆ ಅದನ್ನ ಪ್ರಶ್ನೆ ಮಾಡಲ್ಲ? ಯು ಆರ್ ಫಾಲೋಯಿಂಗ್ ಕೇಂದ್ರ ಡೆಫಿನೆಟ್ಲಿ ಗೈಡ್ಲೈನ್ಸ್ ಇಲ್ಲಿದೆ. ನಾ ಗೈಡ್ಲೈನ್ಸ್ ಮೇಲೆ ಮಾತಾಡ್ತಿರೋದು. ರಾಷ್ಟ್ರಪತಿ ಭವನ, ಸಂಸತ್ ಭವನ, ಅಲ್ಲೂ ಟಿಕೆಟ್ ಇರುತ್ತಾನೆ, ಯಾಕೆ ವಿರೋಧ ಮಾಡಲ್ಲ? ಅವ್ರ ಬೆಲೆ ಏರಿಕೆ ಮಾಡ್ತಾರೆ, ನೀವು ಮಾಡ್ತೀರಿ. ಸಂಸತ್ ಭವನದಲ್ಲಿ ವಿಸಿಟರ್ಸ್ ಎಂಟ್ರಿ ಕೊಡ್ತಾರೆ, ನೀವು ಕೊಡ್ತೀರಿ. ಅವ್ರೇನೋ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಏನೋ ರೂಲ್ಸ್ ತರ್ತಾರೆ, ನೀವು ತರ್ತೀರಿ. ಯು ಆರ್ ಫಾಲೋಯಿಂಗ್ ದೆಮ್. ಮೇಡಮ್, ಭಾರತ ಇದು ಒಕ್ಕೂಟ ವ್ಯವಸ್ಥೆ. ಯಾಕೆ ನಾವು ಯಾವತ್ತಾರು ಬೇರೆ ದೇಶದವ್ರು ಅಂತ ಹೇಳ್ಕೊಂಡಿದ್ದೀವಿ ಕಾಂಗ್ರೆಸ್ನವರು? ಮೇಡಮ್, ನಾವ್ಯಾರು ಬೇರೆ ದೇಶದವರಲ್ಲ. ಒಕ್ಕೂಟದ ವ್ಯವಸ್ಥೆ ಭಾರತ ದೇಶ, ಕರ್ನಾಟಕದ ಮಣ್ಣಲ್ಲಿ ಹುಟ್ಟಿರೋರು ನಾವು, ಭಾರತ ಮಣ್ಣಲ್ಲಿ ಹುಟ್ಟಿರೋದು. ಏನ್ ಅದನ್ನ ನಾವು ಸೀರೆ ಮತ್ತೆ ಇದ್ನಾಕೊಂಬಿಟ್ಟು ನಿಮಗೆ ಹೇಳ್ಬೇಕಾ? ಮತ್ತೆ ಏನೋ ಬೆಲೆ ಏರಿಕೆ ಅಂತ ತಾವಂದ್ರಿ. ವಾಟ್ ಅಬೌಟ್ ಸೇಫ್ಟಿ ಬಗ್ಗೆ ಎಂತ? 100% ಈ ಗೈಡ್ಲೈನ್ಸ್ ಅಲ್ಲಿ ಇದೆ. ಇಲ್ಲಿ ಮೇಡಮ್ ಓದ್ತೀನಿ. ಸಾರ್ವಜನಿಕ ರಜಾ ದಿನದಂದು ಬೆಳಗ್ಗೆ 8 ರಿಂದ ಸಂಜೆ 6 ಗಂಟೆ ತನಕ. ಹೆಂಗ್ ಲೈಟಿಂಗ್ ಎಲ್ಲ ಹಾಕ್ತೀರಿ 8 ಗಂಟೆಯಿಂದ 6 ಗಂಟೆವರೆಗೂ? ಮೇಡಮ್, ಲೈಟಿಂಗ್ನ ವಿಧಾನಸೌಧ ಒಳಗಡೆ ಕೂತ್ರೆ ಹೊರಗಡೆ ಲೈಟಿಂಗ್ ಕಾಣಲ್ಲ, ಹೊರಗಡೆಗೆ ಹೋಗಿ ಲೈಟಿಂಗ್ ನೋಡುವಂಥದ್ದು. ಎಷ್ಟೊತ್ತಿಗಾರು ನೋಡ್ಲಿ, ಹೊರಗಡೆ ನೋಡಕ್ ಮೇಡಮ್. ಲೈಟ್ನ ನೀವು ಎಲ್ಲಿಂದ ನೋಡ್ತೀರಾ? ದೂರದಿಂದ ನೋಡಿದ್ರೆ ಲೈಟ್ ಚೆನ್ನಾಗಿ ಕಾಣೋದು. ಬೆಳಗ್ಗೆ 8 ಗಂಟೆಗೂ ಸೂರ್ಯ ಇರ್ತಾನೆ, ಸಾಯಂಕಾಲ 6 ಗಂಟೆಗೆ ಮುಳುಗೋ ಟೈಮು ಸೂರ್ಯ ಇರ್ತಾನೆ, ಅವ್ನು ಬೆಳಕು. ಪಾರಂಪರಿಕ ಕಟ್ಟಡ ನೋಡುವಂತ ಆಸಕ್ತಿ ಇದ್ದವರು ಒಳಗೆ ಹೋಗುವಂತ ಸೂರ್ಯನ ಬೆಳಕಿನಲ್ಲೂ ಲೈಟ್ ಅನ್ನ ನೋಡ್ಲಿ ಅಂತಾನೆ. ಮೇಡಮ್, ಲೈಟ್ ಇಂದ ಇಲ್ಲಿ ಯಾರು ಹೇಳಿದ್ದಾರೆ? ನನ್ನ ಹತ್ರ ಗೈಡ್ಲೈನ್ಸ್ ಇದೆ ಅಲ್ಲ ಮೇಡಮ್, ನನ್ನ ಹತ್ರ ಗೈಡ್ಲೈನ್ಸ್ ಇದೆ. ನೀವು ಲೈಟ್ ನ ವಿಧಾನಸೌಧ ಒಳಗಡೆ ಹೋದ್ರೆ ಯಾವ ಲೈಟು ಕಾಣಲ್ಲ, ಅಲ್ಲಿ ಮೇಲಾಕಿರೋ ಲೈಟ್ ಕಾಣುತ್ತೆ. ಇದು ದೂರದಿಂದ ಮೇಡಮ್, ಹೈಕೋರ್ಟ್ ಮುಂಭಾಗದಿಂದ ನಿಂತು ನೋಡೋದಕ್ಕೂ ವಿಧಾನಸೌಧ ಇದು ಒಂದು ದಿಕ್ಕು ತಪ್ಪಿಸೋ ಕೆಲಸ ಆಗಬಾರ್ದು ಪ್ಲೀಸ್. ಒಂದು ಲೈಟ್ ನ ಈ ಲೈಟ್ಗಳಿದಾವಲ್ಲ, ಇದು ಒಳಗಡೆ ಲೈಟು. ನಿಮ್ಮ ಸ್ಟುಡಿಯೋ ಹೊರಗಡೆ ಹೈಕೋರ್ಟ್ ಮುಂಭಾಗ ನಿಂತು ನೋಡುವಂತದ್ದು, ಅದಕ್ಕೆ ಶುಲ್ಕ ಆಗ್ತಾ ಇದಾರೆ. ಶುಲ್ಕ ಅಲ್ಲ ಸಾಹೇಬ್ರೆ, ನೀವು 8 ರಿಂದ 6 ಗಂಟೆವರೆಗೂ
ಟೈಮಿಂಗ್ಸ್ ಇಟ್ಬಿಟ್ಟು ದೀಪಾಲಂಕಾರದ ಮೂಲಕ ವಿಧಾನಸೌಧವನ್ನು ಕಂಗೊಳಿಸೋ ಪ್ರಯತ್ನ ಮಾಡ್ತಿದ್ದೀರಲ್ಲ. 6 ಗಂಟೆ ತನಕ ನೋಡ್ತಾರೆ, ಹೊರಗಡೆ ಹೋಗ್ತಾರೆ, ಹೈಕೋರ್ಟ್ ಮುಂದೆ ನಿಂತ್ಕೊಳ್ತಾರೆ ಅಥವಾ ಕೆಂಗಲ್ ಗೇಟ್ ಆ ಕಡೆ ಹೋಗಿ ನಿಂತ್ಕೊಳ್ತಾರೆ. ಅಂದ್ರೆ ಬೆಳಗ್ಗೆ 8 ಗಂಟೆಗೆ ಪ್ರವಾಸಕ್ಕೆ ಬಂದವರು 6 ಗಂಟೆಗೆ ನೀವು ಹಾಕೋ ಲೈಟಿಗೆ ಕಾಯ್ಬೇಕು. ನೋಡ ಆಸಕ್ತಿ ಇದ್ದವ್ರು ಇರ್ತಾರೆ, ಇಲ್ಲ ಅಂದವ್ರು ಹೋಗ್ತಾರೆ. ಆಮೇಲೆ ಅಲ್ಲ ಮೇಡಮ್, ಏನಕ್ಕೆ ಈ ತರ ದಿಕ್ ತಪ್ಪಿಸ್ತಾ ಹೇಳ್ತಿರೋದು? ನೋಡಿದ್ರೆ ವಿಧಾನಸೌಧ ಒಳಗಡೆ ಕೂತ್ಕೊಂಡ್ಬಿಟ್ಟು ಅದೇ ಈ ಸ್ಟುಡಿಯೋದೊಳಗಡೆ ಕೂತ್ಕೊಂಡು ಒಳಗಿನ ಲೈಟ್ ಸ್ವಿಚ್ ಹಾಕೋ ಲೈಟ್ ಬಗ್ಗೆ ಮಾತಾಡ್ತಿಲ್ರಿ. ಅಲಂಕಾರವಾದ ಲೈಟ್ ಭವನಕ್ಕಾದ್ರೆ ನಿಮಗೆ ಸಮಸ್ಯೆ ಇಲ್ಲ, ರಾಷ್ಟ್ರಪತಿ ಭವನಕ್ಕಾದ್ರೆ ನಿಮಗೆ ಅಲಂಕಾರ ಮಾಡೋ ಲೈಟ್ ಪ್ರಾಕ್ಟಿಕಲಿ ಮಾತಾಡೋಣ. ನಾನು ಪ್ರಾಕ್ಟಿಕಲಿ ನಿಮ್ಮ ಸ್ಟುಡಿಯೋದೊಳಗಡೆ ಕೂತ್ಕೊಂಡು ನಿಮ್ಮ ಸ್ಟುಡಿಯೋ ಹೊರಗಡೆ ಲೈಟ್ ನ ನೋಡೋದಕ್ಕಾಗಲ್ಲ. ಇನ್ಸೈಡ್ ಲೈಟ್ ಬಗ್ಗೆ ಗಮನನೇ ಇಲ್ಲ. ಹೊರಗಡೆ ಲೈಟ್ ನ ನೋಡ್ಬೇಕಂದ್ರೆ ದೂರದಿಂದಲೇ ನೋಡಿದ್ರೆ ಅದ್ರ ಸೌಂದರ್ಯ ಚೆನ್ನಾಗಿ ಕಾಣಿಸ್ತದೆ. ಅಯ್ಯೋ, ಕತ್ಲಾದ್ಮೇಲೆ ಲೈಟ್ ಆನ್ ಆದಾಗ ನೋಡೋದು ಹಂಗ. ಯಾಕೆ 6 ಗಂಟೆ ಕತ್ಲಾಗಲ್ಲ ಅಂತ ಹೇಳೋದ್ರ ಇದೆಯಾ? ಆದ್ರೆ ಬೆಳಗ್ಗೆ 8 ಗಂಟೆಗೆ ಯಾದಗಿರಿ ಬಸ್ ಹತ್ಕೊಂಡು ಬೆಳಗಿನ ಜಾವ ವಿಧಾನಸೌಧ ನೋಡಕ್ಕೆ ಅಂತ ಬಂದವರು ಬೆಳಗ್ಗೆ ಸೂರ್ಯನ್ ಟಾರ್ಚ್ ಹಾಕ್ತವ್ರೆ ಮೇಡಮ್, ಸೂರ್ಯನ್ಗೆ ಟಾರ್ಚ್ ಹಾಕೋರು. ವಿಧಾನಸೌಧಕ್ಕೆ 9 ಗಂಟೆಗೆ ಎಂಟ್ರಿ ಕೊಟ್ರೆ ಸಾಯಂಕಾಲ ಆಗೋ ಲೈಟಿಂಗ್ ಸಾಯಂಕಾಲದವರೆಗೂ ಕಾಯ್ಕೊಂಡು ನೀವು ಲೈಟಿಂಗ್ ವ್ಯವಸ್ಥೆ ನೋಡ್ಬೇಕಾ? ಸುಮ್ಮನೆ ಕೂತ್ಕೊಳ್ಳಿ ಅಂತಿದ್ದು ಮೇಡಮ್. ಪ್ರಾಕ್ಟಿಕಲಿ ಮಾತಾಡೋಣ. ಸೇಮ್ ವೆರಿ ಪ್ರಾಕ್ಟಿಕಲಿ. ಇದು ಹೆಂಗಾಗಿದೆ ಅಂದ್ರೆ, ಇಲ್ಲಿ ನೀವು ಈಗ ಈ ದುಡ್ಡು ಶುಲ್ಕ ಅಂತಂದ್ರಿ, ಟಿವಿ ರೇಟ್ ಆದ್ರೂ ನೀವು ಕೇಳಲಿಲ್ಲ, ತೆರಿಗೆ ಬರ್ಲಿಲ್ಲ ಅಂದಿದ್ರು ನೀವು ಕೇಳಲಿಲ್ಲ, ನಮಗೆ ಬರೋ ಹಣಕಾಸು ಆಯೋಗದ ಹಣ ಬರಲಿಲ್ಲ ಅಂದ್ರೂ ಕೇಳಲಿಲ್ಲ. ನಿನ್ನೆ 50 ರೂಪಾಯಿ ಪೆಟ್ರೋಲ್ ಡೀಸೆಲ್ ರಾಜ್ಯ ಸರ್ಕಾರ ನಮ್ಮನ್ನು ಕರ್ಸಿದ್ರೆ ಕೂರ್ಸಿದ್ರೆ ಕೇಳಿದ್ರಿ, ನಾವು ಉತ್ತರ ಕೊಟ್ವಿ. ನಿನ್ನೆ 50 ರೂಪಾಯಿ ಅಡಿಗೆ ನಿಲ್ಲೋದು ಚರ್ಚೆನೇ ಆಗಿಲ್ಲಲ್ಲ. 2 ರೂಪಾಯಿ ಪೆಟ್ರೋಲ್ ಡೀಸೆಲ್ ಇವತ್ತು ಮಾಡಬೇಕಿತ್ತು. ನಿಮಗೆ ಗೊತ್ತಿಲ್ಲ, ನಾವು ಮಾತಾಡಿದ್ದೀವಿ ಮೇಡಮ್. ನೋಡಿ, ರಾಜಕೀಯ ಚರ್ಚೆಗಳು ನೀವೆಷ್ಟೇ ಪ್ರಶ್ನೆ ಮಾಡಿ, ವಿ ಆರ್ ರೆಡಿ ಟು ಆನ್ಸರ್. ಇವತ್ತು ಮೊಬೈಲ್ ರೇಟು, ಟಿವಿ ರೇಟು, ಫ್ರಿಜ್ ರೇಟು, AC ರೇಟು, ಸಿಮೆಂಟ್ ರೇಟು, ಗೊಬ್ಬರದ ರೇಟು, PVC ಪೈಪ್ ರೇಟು, ಫಿಲ್ಮ್ ಟಿಕೆಟ್ ರೇಟು, ಹಾಕೋ ಚಪ್ಲಿ ರೇಟು, ಮೊಸರಿಗೂ GST, ಹಾಲಿಗೂ GST ಎಲ್ಲ ಮಾಡಿ ಇವತ್ತು ಯಾವ ತರ ಇಟ್ಟಿದ್ದಾರೆ ಈ ದೇಶದ ಸರ್ಕಾರಗಳು. ಅದರ ಪ್ರಶ್ನೆ ಏನು? ನನ್ನ ಜನರದ್ದು ಸಮಸ್ಯೆ ಬೆಂಗಳೂರು ನಗರ ಪ್ರದೇಶ ಒಂದ್ ಏರಿಯಾದಿಂದ ಇನ್ನೊಂದು ಏರಿಯಾಗೆ ಶಿಫ್ಟ್ ಆಗ್ತಿರುತ್ತೆ. ಪ್ರಾಕ್ಟಿಕಲ್ ಆಗಿ ನಾವು ನೋಡೋಣ. ಸ್ವಂತ ಮನೆ ಕನಸು ಬಿಟ್ಬಿಡಿ, ಬಾಡಿಗೆ ಮನೆಗೆ ಹೋದ್ರೂ ಕೂಡ ಇವತ್ತು ರಿಜಿಸ್ಟರ್ ಮಾಡ್ಕೋಬೇಕಲ್ಲ, ಅದೇನ ರೆಂಟಲ್ ಅಗ್ರಿಮೆಂಟ್ ಮಾಡೋದಕ್ಕೆ ದುಡ್ಡು ಜಾಸ್ತಿ ಆಗಿದೆ. ನಮಗೆ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ನ್ಯಾಯಯುತ ತೆರಿಗೆ ಹಣ ಕೊಟ್ರೆ ಯಾರು ಬೆಲೆ ಏರಿಕೆ ಮಾಡ್ತಾರೆ? ನೀವು ನಮ್ಮ ಕರ್ನಾಟಕದವರು ಅಂತ ಕೇಳಿದ್ರಿ ಅಥವಾ ಭಾರತ ಈಗ ಗೊತ್ತಾಯ್ತಂತ? ಇದೇ ಭಾರತದ ಸರ್ಕಾರ ನಮ್ಮ ತೆರಿಗೆ ಹಣ 2,25,000 ಕೋಟಿ ಕೊಡ್ಬೇಕಲ್ಲ. ಒಂದು ಉದ್ಯೋಗ ಕೊಡ್ಬೇಕಾಗಿಲ್ಲ, ಒಂದು ಕೈಗಾರಿಕೆ ಯೋಗ್ಯತೆ ಕುಮಾರಸ್ವಾಮಿ ಅವರಿಗೆ ಒಂದು ಕಾರ್ಖಾನೆ ಉದ್ಯೋಗ ಸೃಷ್ಟಿ ರಾಜ್ಯ ಸರ್ಕಾರ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಇವೆಲ್ಲ ಏನು ಆಗಲ್ಲ. ನಿಮ್ಮ JDS ತಿರುಗಿದ್ದಾರೆ ಇವತ್ತು. ಇದು ಒಂದು ಹೀನಾಯ ಮನಸ್ಥಿತಿ. ಆರೋಗ್ಯದ ವಿಚಾರ ಒಂದು ಪಿಕ್ ಪ್ಯಾಕೆಟ್ ಮಾಡೋ ಪರಿಸ್ಥಿತಿ ಹೋಗಿದೆ ರಾಜ್ಯ ಸರ್ಕಾರ. ನೀವು ಮಾತಾಡಿದ್ರು ಡೆಕೋರಂ ಇಟ್ಕೊಂಡ್ರೆ. ವಿರೂಪಾಕ್ಷ ಹಂಪಿ ಅವ್ರಿಗೆ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ವಿರೂಪಾಕ್ಷ ಅವರೇ ನಮಸ್ಕಾರ. ವಿರೂಪಾಕ್ಷ ಅವರೇ ನಾನು ಮಾತಾಡೋದು ರೈಟ್. ವಿರೂಪಾಕ್ಷ ಅವರೇ ನೋಡಿ, ಈಗ ವಿಧಾನಸೌಧಕ್ಕೆ ಜನಸಾಮಾನ್ಯರು ಬರಬೇಕು ಅನ್ನೋದಾದ್ರೆ ದುಡ್ಡು ಕೊಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಮೇಡಮ್, ಒಂದು ಸರ್ಕಾರ ಮತ್ತು ಪ್ರವಾಸೋದ್ಯಮ ಇಲಾಖೆ ಈ ಒಂದು ವಿಧಾನಸೌಧಕ್ಕೆ ಪ್ರವಾಸಿಗರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದೆ. ಇದನ್ನು ನಾವು ಸ್ವಾಗತವನ್ನು ಬಯಸ್ತೇವೆ ಮೇಡಮ್. ಇದರಿಂದ ಪ್ರಪಂಚಾದ್ಯಂತ ಬರುವಂತ ವಿದೇಶಿಗರು ಮತ್ತೆ ನಮ್ಮ ರಾಜ್ಯದಿಂದ ಮತ್ತು ಬೇರೆ ರಾಜ್ಯಗಳಿಂದ ಬರುವಂತ ಪ್ರವಾಸಿಗರು ಹೋಗ್ಬೇಕಂತೇಳಿ ಅಂತ ಸಂದರ್ಭದಲ್ಲಿ ಒಂದು ಅವಕಾಶ ಕಲ್ಪಿಸಿರುವುದರಿಂದ ನಮ್ಮ ದೇಶದ ಶಕ್ತಿ ಸೌಧ ಮತ್ತು ನಮ್ಮ ಕಾರ್ಯಾಂಗದ ಬಗ್ಗೆ, ವಿಧಾನಸೌಧ ಪಾರಂಪರಿಕ ಕಟ್ಟಡ ಬಗ್ಗೆ ತಿಳಿದುಕೊಳ್ಳಲು ಬಹಳ ಅನುಕೂಲ ಆಗುತ್ತೆ ಮೇಡಮ್. ಜೊತೆಗೆ ನಮ್ಮ ನಿರುದ್ಯೋಗಿ ಗೈಡ್ಗಳಿಗೆ ಒಂದು ಉದ್ಯೋಗವನ್ನ ಸಿಗುತ್ತೆ ಮೇಡಮ್ ಅಲ್ಲಿ. ಇದರಿಂದ ತುಂಬಾ ಅನುಕೂಲ ಆಗುತ್ತೆ ಮೇಡಮ್. ಯಾಕಂದ್ರೆ ಬಹಳ ದೂರದಿಂದ ಬಂದಿರುತ್ತೆ. ಇದು ಪ್ರಜಾಪ್ರಭುತ್ವ, ಪ್ರತಿಯೊಬ್ಬರು ಪ್ರವಾಸಿಗರು ಅದರ ಒಳಗಡೆ ಹೋಗ್ಬೇಕಂತ ಬಹಳ ಆಸೆ ಇರುತ್ತೆ ಮೇಡಮ್. ಹಾಗಾಗಿ ಸರ್ಕಾರ ಒಂದು ಭದ್ರತೆಯನ್ನ ಕೈಗೊಂಡು ಸೂಕ್ತ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಮೇಡಮ್. ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಅವಕಾಶ ಕಲ್ಪಿಸಿದ್ದಾರೆ, ಈಗಲೂ ಕಲ್ಪಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ ಮೇಡಮ್. ಓಕೆ, ಗೊತ್ತಾಯ್ತು. ಈಗ ನಿರುದ್ಯೋಗಿಗಳಿಗೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದಕ್ಕೊಂದು ನಾಮಿನಲ್ ಫೀಸ್ ಅಂತ ಇಡ್ತಾರೆ,
ಹೌದು ಮೇಡಮ್, ಹೌದು ಮೇಡಮ್. ಈಗ ಪ್ರತಿಯೊಂದು ಪ್ರವಾಸಿ ಸ್ಥಳಗಳಲ್ಲಿ ಒಂದು ಅಭಿವೃದ್ಧಿ ಮೇಂಟೆನೆನ್ಸ್ಗೋಸ್ಕರ ಒಂದು ಫೀಸ್ ಅನ್ನ ಇಡ್ತಾರ ಮೇಡಮ್. ಸರ್ಕಾರ ಇದ್ರ ಬಗ್ಗೆ ಒಂದು ಪರಿಶೀಲಿಸಿ ಒಂದು ಸಾಮಾನ್ಯ ಜನರ ಒಂದು ಅವ್ರಿಗೆ ಅನುಕೂಲ ಆಗುವಂತ ದರದಲ್ಲಿ ಇಟ್ಟರೆ ತುಂಬಾ ಅನುಕೂಲ ಆಗುತ್ತೆ ಮೇಡಮ್. ಓಕೆ, ರೈಟ್. ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಹೇಮಾದ್ರಿ ಅವರೇ, ಓಕೆ ಮೇಡಮ್. ಕೇಳಿಸ್ಕೊಂಡ್ರಿ ವಿರೂಪಾಕ್ಷಿ ಹಂಪಿಯವರು ಮಾತಾಡಿದ್ದನ್ನ? ಹೌದು. ನೋಡಿ, ರಾಜ್ಯದ ವಿಧಾನಸೌಧ ಅಂತ ಸಂದರ್ಭದಲ್ಲಿ ಅದನ್ನು ಕಣ್ತುಂಬಿಕೊಳ್ಳೋ ಆಸೆ ಆಕಾಂಕ್ಷೆಗಳಿರತ್ತೆ. ಸರ್ಕಾರ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದೆ. ನೋಡಿ, ಈ ಒಂದು ನಿರ್ಧಾರದ ಮೂಲಕ ನಾವು ನೋಡ್ತಾ ಹೋಗೋದಾದರೆ ಅಲ್ಲಿ ಗೈಡ್ಗಳ ರಿಕ್ರೂಟ್ಮೆಂಟ್ ಇರ್ಬೋದು, ಸೆಕ್ಯೂರಿಟಿಗಳ ರಿಕ್ರೂಟ್ಮೆಂಟ್ ಇರ್ಬೋದು, ಈ ಎಲ್ಲ ವಿಷಯಗಳಲ್ಲಿ ಸರ್ಕಾರ ಗಮನ ಹರಿಸೋದ್ರಿಂದಾಗಿ ಅಲ್ಲಿ ಉದ್ಯೋಗದ ಸೃಷ್ಟಿ ಅನ್ನೋದಾಗತ್ತೆ. ಮತ್ತು ಆಡಳಿತ ವ್ಯವಸ್ಥೆ ಹೇಗಾಗುತ್ತೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೋದಕ್ಕೊಂದು ಅವಕಾಶ ಅಂತ ಹೇಳಿದ್ರು. ಏನು ಹೇಳ್ತೀರಿ? ಖಂಡಿತ ಮೇಡಮ್, ಇವನ್ ಎಲ್ಲರನ್ನು ನೋಡಾಕ್ ಬಿಡುವಂತ ವಿಚಾರಕ್ಕ ನಾವು ವಿರೋಧ ಮಾಡ್ಲಿಲ್ಲ. ನಾವೇನ್ ಹೇಳ್ತಾ ಇದೀವಿ, ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಕ್ಕೆ ಆಗದೆ ಇರುವಂತ ದುರ್ದಶೆ ಸರ್ಕಾರಕ್ಕೆ ಬಂತ ನನ್ ಪ್ರಶ್ನೆ ಇದೆ. ಅಂದ್ರೆ 2 ವರ್ಷದಿಂದ ಬರೆದಿರೋ ಐಡಿಯಾ ಈಗ ಹೆಂಗ್ ಬಂತು ಅಂತನಾ? ಮೇಡಮ್, 2 ವರ್ಷದಲ್ಲಿ ಬರೆದಿರುವ ಐಡಿಯಾ ಅಥವಾ ಯೋಚನೆ ಈಗ ಯೋಜನೆಯ ರೂಪದಲ್ಲಿ ಬಂದಿದೆ ಅಂದ್ರೆ ಅದು ಯಾವ ಕಾರಣಕ್ಕೆ ಅಂತನಾ? ನಾನು ಅದನ್ನೇ ಹೇಳಿದೆ. ಈಗ ತಮ್ಮ ಬಹುಶಃ ಗೊತ್ತಿರ್ಬೋದು, ಒಂದು ರಾಜ್ಯ ಸರ್ಕಾರ ಒಂದು ಸಮಿತಿ ನೇಮಕ ಮಾಡತೈತಿ. ರಾಜ್ಯ ಸರ್ಕಾರಕ್ಕೆ ಯಾವ್ಯಾವ ರೀತಿ ನಾವು ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡುವುದು, ಯಾವ ಆಸ್ತಿಗಳನ್ನು ಪರವಾರೆ ಮಾಡಬಹುದು ಅನ್ನುವಂಥದ್ದು ಒಂದು ಈ ಹಿಂದೆ ಚರ್ಚೆ ಆಗಿ ಹೋಯ್ತಿದ್ದು. ಅದಕ್ಕೊಬ್ಬ IAS ಆಫೀಸರ್ ನೇಮಕ ನೇತೃತ್ವದಾಗ ಒಂದೇನೋ ಸಮಿತಿ ಕೂಡ ಮಾಡಿದ್ರು. ಆದ್ರೆ ಅದು ವಿರೋಧ ಆದಾಗ ಅದು ಅಷ್ಟಕ್ಕಷ್ಟೇ ಅಲ್ಲಿ ನಿಂತು ಹೋಯ್ತು. ಕೆಲವೊಂದು ರಾಜ್ಯದ ರಾಜ್ಯ ಸರ್ಕಾರದ ಸ್ವಾಮಿತ್ವದಲ್ಲಿ ಇರ್ತಕ್ಕಂಥ ಜಮೀನುಗಳನ್ನ ಒಂದು ಲೀಸ್ಗೆ ಹೋಗಕ್ಕೋ ಅಥವಾ ಮಾರಾಟಕ್ಕೋ ಮಾಡಿ ಹಣ ಸಂಗ್ರಹಣೆ ಮಾಡ್ಬೇಕು ಅನ್ನುವಂತ ಒಂದು ಚಿಂತನೆ ಕೂಡ ನಡೆದು ಹೋಯ್ತು. ಅದಕ್ಕೆ ನಾನು ಏನ್ ಹೇಳಿದೆ ಆರಂಭದಲ್ಲಿ, ಯಾವ್ಯಾವ ರೀತಿ ಸಂಪನ್ಮೂಲ ಸಂಗ್ರಹಣೆ ಮಾಡ್ಬೇಕು, ಯಾವ್ಯಾವ ರೀತಿ ಕರಗಳನ್ನು ಟ್ಯಾಕ್ಸ್ ಗಳನ್ನು ಮಾಡಬಹುದು ಅನ್ನುವಂತ ಯೋಚನೆ ಮಾಡೋಕೆ ಒಂದು ಏನೋ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡಿದಾರಲ್ಲ, ಅದೇ ರೀತಿ ಈ ರೀತಿ ಯಾವ್ಯಾವ ರೀತಿ ಟ್ಯಾಕ್ಸ್ ಗಳನ್ನ ಹಾಕಬೇಕು ಅನ್ನುವಂಥದ್ದು ಒಂದು ಸಮಿತಿ ಕಾಂಗ್ರೆಸ್ ಸರ್ಕಾರ ಮಾಡ್ಲಿ ಅಂತ ಹೇಳಿ ನಾನು ಅವ್ರಿಗೆ ಈ ರೀತಿ ಸಲಹೆ ಕೊಡ ಬಯಸ್ತಾ ಇದ್ದೀನಿ. ಇದು ಒಂದು. ಆಮೇಲೆ ಆಗ ನಮ್ಮ ಸ್ನೇಹಿತರು ಒಂದು ಮಾತು ಹೇಳಿದ್ರು, ಕಾಂಗ್ರೆಸ್ ಪಕ್ಷ ಬುದ್ಧಿವಂತರಿಗೆ ಯಾವಾಗ ಅವಕಾಶ ಕೊಡಂಗಿಲ್ಲ ಹೆಂಗ ಅಂತ ಹೇಳಿ. ಮೇಡಮ್, ಅದು ಒಂದು ಸಾರ್ವತ್ರಿಕ ವಿಚಾರ. ಕಾಂಗ್ರೆಸ್ ಪಕ್ಷ ಅಧಿಕಾರದಾಗಿದ್ದಾಗ ಬುದ್ಧಿವಂತರಿಗೆ ಮಾತನಾಡಕ್ ಬಿಡಂಗಿಲ್ಲ. ಅವ್ರ ಪಕ್ಷದಾಗಿ ಹೇಳ್ತಾ ಇದ್ದೀನಿ ನಾನು, ಬೇರೆಯವ್ರಿಗೆ ಹೇಳ್ತಾ ಇಲ್ಲ. ಆಮೇಲೆ ಅಧಿಕಾರದಿಂದ ದೂರ ಇದ್ದಾಗ ಮೂರ್ಖರನ್ನ ಸುಮ್ನಿಡಾಗಿ ಆಗಂಗಿಲ್ಲ, ಏನೇನೋ ಮಾತನಾಡ್ತಾರ. ಇದು ಕಾಂಗ್ರೆಸ್ನ ದೃಷ್ಟಾಂತ. ಆಮೇಲೆ ನಾನು ಇನ್ನೊಂದು ಪಾರ್ಲಿಮೆಂಟಿನ ವಿಚಾರಕ್ಕೆ ಅಲ್ಲಿ ದುಡ್ಡಿದೆ ಅಂತ ಹೇಳಿದ್ರು. ನಾನು ಈಗ ಚೆಕ್ ಮಾಡ್ತಾ ಇದ್ದೆ. ಎಂಟ್ರಿ ಟು ದ ಪಾರ್ಲಿಮೆಂಟ್ ಈಸ್ ಫ್ರೀ ವಿತ್ ಡೋರ್ಸ್ ಓಪನ್ ಫ್ರಮ್ 9 AM to 5 PM ಮಂಡೇ ಟು ಫ್ರೈಡೇ. ಆಮೇಲೆ ಸಾಟರ್ಡೆ ಸಂಡೇ ಈ ರೀತಿ ಯಾವ್ದು ಪ್ಯಾಕೇಜ್ ಅಲ್ಲಿ ಅವ್ರು ಮಾಡಿಲ್ಲ. ಈ ರೀತಿ ಪ್ಯಾಕೇಜ್ ಮಾಡಿ ದುಡ್ಡು ಸಂಗ್ರಹಣೆ ಮಾಡಿ ಬಿಡುವಂತ ವ್ಯವಸ್ಥೆ ನಮಗೆ ದಾಖಲೆಗಳಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಮೇಡಮ್. ಇದು ಒಂದು. ಆಮೇಲೆ ನಾನು ಏನ್ ಬಯಸ್ತಾ ಇದ್ದೀನಿ ಅಂತಂದ್ರೆ, ಸ್ಪಷ್ಟತೆ ಐತಿ ಈ ರಾಜ್ಯ ಸರ್ಕಾರ. ಅವರು ಬೆಲೆ ಏರಿಕೆ, ಟ್ಯಾಕ್ಸು ಪಾಕ್ಸು ಎಲ್ಲ ಹೇಳಿದ್ರು, ಹಾಲಿಂದ ಹೇಳಿದ್ರು, ಸಿಲಿಂಡರ್ ಹೇಳಿದ್ರು. ನೋಡಿ, ಸಿಲಿಂಡರ್ದು ದಿವ್ಯಶ್ರೀ ಮೇಡಮ್ 1.5 ವರ್ಷದಿಂದ 1100 ಚಿಲ್ಲರೆ ಹತ್ರ 1200 ರೂಪಾಯಿನೂ ಇತ್ತು. ಒಂದ್ಸಾರಿ ಕೇಂದ್ರ ಸರ್ಕಾರ 200 ರೂಪಾಯಿ ಕಡಿಮೆ ಮಾಡ್ತು. ಕಳೆದ ವರ್ಷ ಮಾರ್ಚ್ 2024ರಾಗ 100 ರೂಪಾಯಿ ಕಡಿಮೆ ಮಾಡ್ತು. ಒಟ್ಟು 300 ರೂಪಾಯಿ ಕಡಿಮೆ ಮಾಡಿ 803 ರೂಪಾಯಿ 805 ರೂಪಾಯಿಗೆ ಬಂದಿತ್ತು ಅದು. ಇವಾಗ ಏನು ಅಂತಾರಾಷ್ಟ್ರೀಯ ಮಟ್ಟದಾಗ ಏನು ಒಂದು ವ್ಯವಸ್ಥೆ ನಡೆದೈತಿ, ಏನು ಈ ಎಲ್ಲಾ ಯುದ್ಧಗಳು, ಈ ಏನು ಅಮೆರಿಕದ ನೂತನ ಅಧ್ಯಕ್ಷರ ಒಂದು ಟ್ಯಾಕ್ಸೇಷನ್ ದೃಷ್ಟಿಯಿಂದ ಯಾವ ರೀತಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳ ಮೇಲೆ ಪರಿಣಾಮಗಳು ಬೀರ್ತಾ ಇದಾವೆ ಅನ್ನೋಂತ ನಾವು ನೋಡ್ತಾ ಇದೀವಿ. ಅದನ್ನ ನೋಡ್ಕೊಂಡ್ಬಿಟ್ಟು 50 ರೂಪಾಯಿ ಇದನ್ನ ಸಿಲಿಂಡರ್ ಮಾಡಿದ್ರು. ನಿನ್ನೆ ಏನು ಪೆಟ್ರೋಲಿಯಂ ಸಚಿವರಂತ ಸನ್ಮಾನ್ಯ ಪುರಿ ಅವರು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ 2 ರೂಪಾಯಿ ರೇಟ್ ಹೆಚ್ಚು ಮಾಡಿದ್ದು ಅದು ಗ್ರಾಹಕರಿಗೆ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಮೇಡಮ್. ಅದು ಇಲಾಖೆ ಒಳಗೆ ಏನು ಆಯಿಲ್ ಕಂಪನಿಗಳಿಗೆ ಅವ್ರು ಮಾಡಿರುವಂತ ಒಂದು ದರ ಕರಾಕರಣೆ ಅದು, ಆಕರಣೆ ಅದು. ಸೊ ಈಗ ಒಂದು ನಾವು ಇದನ್ನ ಮಾಡಿದ್ವಿ, ಇವರು ಪೆಟ್ರೋಲ್ ಡೀಸೆಲ್ ಎಷ್ಟು ಸಲ ಹೆಚ್ಚು ಮಾಡಿದ್ರು. ಅಧಿಕಾರಕ್ಕೆ ಮುಂಚೆ ಬರೋತ್ನಾಗ ನಾವು ಕೇಂದ್ರದಾಗ 2 ಸಾರಿ ಕೇಂದ್ರ ಸರ್ಕಾರ, 2 ಸಾರಿ ಬೊಮ್ಮಾಯಿಯವರ ಸರ್ಕಾರ ಏನು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ನಾವು ತೆರಿಗೆ ಏರಿಸಿದಿಲ್ಲ. ಎಲ್ಲೆಲ್ಲಿ ಬಿಜೆಪಿ ಸರ್ಕಾರಗಳದ ಎಲ್ಲವೂ ರೇಟ್ಗಳನ್ನ ಇಳಿಸಿದ್ರು. ಕಾಂಗ್ರೆಸ್ ಆಡಳಿತ ಒಂದೇ ಒಂದು ರಾಜ್ಯ, ಕಾಂಗ್ರೆಸ್ ಇರ್ಬೋದು ಅಥವಾ ಮಿತ್ರ ಪಕ್ಷ ಇರ್ತಕ್ಕಂತ ಒಂದೇ ಒಂದು ರಾಜ್ಯದಾಗ ಆ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಕೇಂದ್ರ ತನ್ನ ಸೆಸ್ ಅನ್ನು ಕಡಿಮೆ ಮಾಡಿದಾಗ, ಸುಂಕವನ್ನು ಕಡಿಮೆ ಮಾಡಿದಾಗ ಯಾವ ರಾಜ್ಯ ಸರ್ಕಾರ ಮಾಡಿದಂತ ಉದಾಹರಣೆ ಇಲ್ಲ. ಆಮೇಲೆ ತಿರ್ಗಾ ಮುರುಗ GST ಹಾಕ್ತಾರ ಅಂತಾರ.
GST ಹಾಕಕ್ಕೆ ನಾನು ಬಹಳ ಸಾರಿ ಹೇಳ್ತಾ ಇದ್ದೀನಿ. ಆ ದರ್ಶನ್ ಅವರು ಇದ್ರ ಒಬ್ಬ ಹಿರಿಯ ವಕ್ತಾರ ಇದ್ಕೊಂಡು ಅದ್ರದ್ದು ಪ್ಯಾಟರ್ನ್ ತಿಳ್ಕೊಂಡಿಲ್ಲ ಅಂತಂದ್ರೆ ದುರ್ದೈವ ಇದು. ಬುದ್ಧಿವಂತರ ತರ ಮಾತಾಡ್ಬೇಡ್ರಿ. ನಮಗೂ ಲೆಕ್ಕ, ನಾವು ಇದು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್, ನಮಗೂ ಗೊತ್ತಿದೆ ಲೆಕ್ಕ ಏನು ಅಂತ ಹೇಳ್ಬಿಟ್ಟು ಹೇಳಿ, ನಿಮ್ ವಿಚಾರ ಹೇಳಿ. GST ಮಂಡಳಿ ಏನ್ರಿ ಕೇಂದ್ರ ಸರ್ಕಾರದ ಸ್ವಾಮಿ ಮಾತಾಡ್ತೀರಿ ಬರೀ ಎಲ್ಲದಕ್ಕೂ ಏನು ತೆರಿಗೆ ಹಣ ಎಷ್ಟು ಬರ್ಬೇಕು ನಮಗೆ? ನಮಗೆ ಬರೋಂತ ಬ್ಯಾಲೆನ್ಸ್ ಹಣ ಎಷ್ಟು ಬರ್ಬೇಕು? ಎಷ್ಟು ಬರ್ಬೇಕು ಹೇಳ್ರಿ, ಲೆಕ್ಕ ಗೊತ್ತಲ್ಲ ನಿಮ್ಗೆ? 14-15 ಹಣಕಾಸು ಆಯೋಗದ ಹಣ ಎಷ್ಟು ಬರ್ಬೇಕು ನಮ್ಮ ರಾಜ್ಯಕ್ಕೆ ಹೇಳಿ. ನನ್ಗೆ ಯಾವ್ಯಾವ ಯೋಜನೆಗೆ ಕೇಂದ್ರ ಸರ್ಕಾರ ಎಷ್ಟು ಹಣ ಕೊಟ್ಟಿದೆ ಹೇಳಿ. ನೀವೇನೋ ಪೆಟ್ರೋಲು ಡೀಸೆಲ್ ಎಲ್ಲ ಬಹಳ ಬುದ್ಧಿವಂತರಲ್ಲ. ಬಿಜೆಪಿ ವಕ್ತಾರರಿಗೆ ಶರಣು. ನಾವು ಅಧಿಕಾರ ಬಿಡುವಾಗ 2014ರಲ್ಲಿ ಇದೇ ಪೆಟ್ರೋಲ್ನ ದರ 65, ನೀವು ಬಂದ ಮೇಲೆ 110 ಜಾಸ್ತಿ ಅಲ್ವಾ? ಡೀಸೆಲ್ನ ದರ 55, ಇವತ್ತು 100 ರೂಪಾಯಿ ಜಾಸ್ತಿ ಅಲ್ವಾ? ಗ್ಯಾಸ್ನ ದರ 350. ಏನು ಮೋದಿಯವ್ರು ಬಂದಾಗ 1200 ಇತ್ತಂತೆ, 800 ರೂಪಾಯಿ ಇಳಿಸಿದ್ರಂತೆ ರೇ. ಕಾಗಕ್ಕ ಗುಬ್ಬಕ್ಕನ ಕತೆ ನಮಗೆ ಹೇಳ್ಬೇಡಿ. 350 ಗ್ಯಾಸ್ನ 1250 ತಗೊಂಡೋಗಿದ್ದು ನಾವು. ಅದೇನೋ ಉಜ್ವಲ, ಎಲ್ಲಿ ಉಜ್ವಲ? ಮಾತಾಡಿ. ರೈಟ್, ಗಾಟ್ ಇಟ್. ನಾನು ಮಾತಾಡ್ತೀನಿ. ಕೇಂದ್ರನೇ ಆಗ್ಲಿ ರಾಜ್ಯ ಸರ್ಕಾರವೇ ಆಗ್ಲಿ ಜನಪರ ಕಾಳಜಿ ಇಲ್ಲ ಅನ್ನೋದು ಸುಸ್ಪಷ್ಟ. ಯಾವುದನ್ನು ಕೂಡ ಲೆಕ್ಕಕ್ಕೆ ತಗೊಂತಿಲ್ಲ. ಕೇಂದ್ರ ಒಂಥರ ಬರೆ ಹೇಳಿದ್ರೆ ರಾಜ್ಯದವ್ರು ಇನ್ನೊಂಥರ ಬರೆ ಹಿಡಿತಾ ಇದ್ದಾರೆ. ಈಗ ವಿಧಾನಸೌಧಕ್ಕೆ ಎಂಟ್ರಿ ಫೀಸ್ ಇದೆ ಅನ್ನೋದನ್ನು ನಾವು ಹಲವಾರು ರೀತಿಯಲ್ಲಿ ನೋಡಬೇಕಾಗುತ್ತೆ. ಪಾಸಿಟಿವ್ ಆಸ್ಪೆಕ್ಟಿಂದ ನಾವು ನೋಡ್ತಾ ಹೋಗೋದಾದರೆ ನಾಗೇಂದ್ರ ಅವರೇ, ಈಗ ವಿರೂಪಾಕ್ಷವ್ರು ಮಾತಾಡಿದ್ದನ್ನು ನೀವು ಗಮನಿಸಿದ್ರಿ. ಹೌದು, ಸೆಕ್ಯೂರಿಟಿನ ಟೈಟ್ ಮಾಡಬೇಕು ಅಂತ ಹೇಳಿದ್ರೆ ಸೆಕ್ಯೂರಿಟಿ ಸಿಬ್ಬಂದಿ ನಿಯೋಜನೆ ಮಾಡಬೇಕು, ಅವರಿಗೊಂದು ಉದ್ಯೋಗ ಸಿಕ್ತು. ರೈಟ್. ಅದ್ರ ಜೊತೆಗೆ ಗೈಡ್ಗಳನ್ನು ವಿಧಾನಸೌಧ ಯಾವ ಕೊಠಡಿ ಹೆಂಗೆ ಇಲ್ಲಿರುವಂತಹ ಅಲಂಕಾರ ಅಥವಾ ಪರ್ಷಿಯನ್, ಅದೇನೋ ಇಂಡೋ ಪರ್ಷಿಯನ್ ಅಲಂಕಾರಗಳಿದೆ, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಮಕ್ಳಿಗೆ ತಿಳಿಸ್ಬೇಕು ಅಂದರೆ ಗೈಡ್ಗಳನ್ನು ಅಲ್ಲಿ ನೇಮಕ ಮಾಡಬೇಕು. ಉದ್ಯೋಗ ಸೃಷ್ಟಿಯಾಯಿತು. ಒಂದು ನಾಮಿನಲ್ ಫೀಸ್ ತೊಗೋತಾರಪ್ಪ ಮೇಂಟೆನೆನ್ಸ್ಗೆ, ಗುಡಿಸೋದು ಅಥವಾ ಕ್ಲೀನ್ ಮಾಡೋದು. ಈ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಅದರಲ್ಲೂ ದೋಷ ಹುಡುಕ್ಬಿಟ್ರೆ ಹೆಂಗೆ ನಾಗೇಂದ್ರ? ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡಕ್ಕೆ ಏನು ಗೊತ್ತಿಲ್ಲ, ತೋರಿಸ್ತಾ ಇಲ್ಲ ಏನ್ ಮಾಡ್ಬೇಕಂತ. ಯಾಕೆ 60 ವರ್ಷ ಆಡಳಿತ ನಡೆಸಿದ್ದಾರೆ, ಕಂಗೆಟ್ ಹೋಗಿದ್ದಾರೆ. ಇವತ್ತು ಏನೋ ಅವೈಜ್ಞಾನಿಕವಾದ ಗ್ಯಾರಂಟಿ ತಂದು ಜನ ಉದ್ಧಾರ ಮಾಡ್ತಿದ್ದ ಜನನ ಇವತ್ತು ಬಿಸಿನೀರಲ್ಲ ಸುಡ್ತಾ ಇದ್ದಾರೆ ಅಂತ ಹೇಳ್ಬೋದು, ಬೆಂಕಿಯಲ್ಲ ಸುಡ್ತಾರ ಅಂತ ಹೇಳ್ಬೋದು. ಜನಕ್ಕೆ ಗೌರವನೇ ಇಲ್ಲ ಇವತ್ತು ಈ ಸರ್ಕಾರದಿಂದ. ಜನಕ್ಕೆ ಮನ್ನಣೆನೇ ಇಲ್ಲ, ಜನದ ಯಾವ್ದೋ ಅಭಿಪ್ರಾಯ ಇಲ್ಲ. ಒಂದೇ ದಿಟ್ಟ ಹಿಟ್ಲರ್ ಸರ್ಕಾರ ನಡೀತಾ ಇದ್ದಾರೆ. ಇವತ್ತು ಇವ್ರೇನು ಹೇಳ್ತಾ ಇದಾರಲ್ಲ, ಪಾರ್ಲಿಮೆಂಟ್ ಬಗ್ಗೆ ಇಷ್ಟು ದೊಡ್ಡದಾಗಿ ಕುಗಾಡ್ಕೊಂಡು ಕಿಚ್ಚಾಡ್ಕೊಂಡು ಹೇಳ್ತಾ ಇದಾರಲ್ಲ, ಪಾರ್ಲಿಮೆಂಟ್ ರೂಲ್ಸ್ ಏನೋ ಫಾಲೋ ಮಾಡ್ತಾರೆ ಅವರು. ಇವತ್ತು ನೋಡಿ, ಪಾರ್ಲಿಮೆಂಟ್ ಒಳಗಡೆ ಮೇನ್ ಆಗಿ ಔಟ್ಸೈಡ್ ಇಂದ ವಿಸಿಟ್ ಮಾಡಬೇಕು, ಅದು ಫ್ರೀ, ಕಂಪ್ಲೀಟ್ ಫ್ರೀ. ಔಟ್ಸೈಡ್ ಇಂದ ಏನ್ ವಿಸಿಟ್ ಮಾಡ್ತಾರೋ ಪಾರ್ಲಿಮೆಂಟ್ ನ, ಅದು ಕಂಪ್ಲೀಟ್ ಫ್ರೀ. ಇನ್ಸೈಡ್ ಗ್ಯಾಲರಿ ಒಳಗೆ ಹೋಗ್ತಾರೆ. ಗ್ಯಾಲರಿ ಒಳಗೆ ಹೋಗಿ ಅಲ್ಲಿ ವಿಸಿಟಿಂಗ್ ಮಾತ್ರ, ಅಲ್ಲಿ ಅದು ಸ್ಪೆಷಲ್ ಪಾಸ್ ಇಟ್ಟಿರ್ತಾರೆ. ಸ್ಪೆಷಲ್ ಪಾಸ್ ಮಾತ್ರ ಇದ್ರೆ ಮಾತ್ರ ಗ್ಯಾಲರಿ ಒಳಗೆ ಹೋಗ್ತಾರೆ, ಗ್ಯಾಲರಿ ವೀಕ್ಷಣೆ ಮಾಡಿ ಬರ್ತಾರೆ. ಆಮೇಲೆ ಏನು ಅಲ್ಲಿ ಒಂದು ಒಳಗಡೆ ಹೋದ ಜನರಲ್ ಅಂತ ಇರ್ತಾರೆ. ಜನರಲ್ ಅಂತ ಹೋದಾಗ ಅವ್ರು ಗ್ಯಾಲರಿ ನೋಡ್ಕೊಂಡು ಆಚೆ ಹೋಗಬೇಕು. ಸ್ಪೆಷಲ್ ಎಂಟ್ರಿ ಅವ್ರಿಗೆ 10 ರೂಪಾಯಿ ಮಾತ್ರ ಇಟ್ಟಿರ್ತಾರೆ, ಬರೀ 10 ರೂಪಾಯಿ ಪಾಸು. ಆಮೇಲೆ 12th ಪಾಸ್ ಆಗಿರೋ ಸ್ಟೂಡೆಂಟ್ಗಳಿಗೆ ಬರೀ 1 ರೂಪಾಯಲ್ಲಿ, 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರೋ ಪ್ರೈರಿ 1 ರೂಪಾಯಿ. ಇವ್ರೇನು ಆ ಥರ ಮಾಡಕ್ ಹೋಗ್ತಾ ಇದ್ದಾರಾ? ಆ ಥರ ಏನು ಘೋಷಣೆ ಮಾಡಿಲ್ಲ, ಪ್ಲಾನ್ಸ್ ಏನೋ ಮಾಡ್ಕೊಂಡಿರ್ತಾರೆ. ಎಲ್ಲಿ ಮೇಡಮ್ ಮಾಡೋಕ್ಕಾಗುತ್ತೆ? ಇವ್ರು ಯಾವ್ದನ್ನ ಬಿಟ್ಟಿದ್ದಾರೆ ಮೇಡಮ್? ಇವರು ನೋಡಿ, ಇವ್ರು ಅಟ್ಟರ್ ಫ್ಲಾಪ್ ಆಗ್ಬಿಟ್ಟಿದೆ. ಜನ ಇವತ್ತು ಆ ಮಚ್ಚಿಗೆ ಹೋಗಿದ್ದಾರೆ ಅಂದ್ರೆ ಈ ಗ್ಯಾರಂಟಿ ಬೇಕಾಗಿಲ್ಲ, ಅವರೇ ತಿರಸ್ಕಾರ ಮಾಡ್ತಾ ಇದ್ದಾರೆ. ಈಗ ಸ್ವಾಮಿ ಕೈ ಮುಗಿದು ಕೇಳ್ತೀನಿ, ಗ್ಯಾರಂಟಿ ಬೇಡ್ರಿ, ನಮಗೆ ಬೆಲೆ ಏರಿಕೆ ಮಾಡ್ಬೇಡ್ರಿ, ನಾವು ಬದುಕಬೇಕಿಲ್ಲಿ, ನಾವು ಬದುಕೋದು ಇದೇ ಜಾಗ, ಈ ಜಾಗ ಬಿಟ್ಟೋಗಲ್ಲ. ನೀವು ಇನ್ನೊಂದು 2 ವರ್ಷ ಇರ್ತೀರ, 6 ತಿಂಗಳು ಇರ್ತೀರ, ಸರ್ಕಾರ ಗೊತ್ತಿಲ್ಲ. ಇವತ್ತು ಕುಡಿಯೋ ನೀರಿಂದ ಹಿಡಿದು ಕುಡಿಯೋ ಕಾಫಿಯಿಂದ ಹಿಡಿದು ಪ್ರತಿ ಒಂದು ಕೂಡ ಕುಡಿಯೋಕ್ಕಾಗದೆ ಜನ ಇವತ್ತು ನರಳ್ತಾ ಇದ್ದಾರೆ. ಮೆಟ್ರೋದಾಗ ಓಡಾಡ್ತಾ ಇಲ್ಲ. ಇವತ್ತು ಮೆಟ್ರೋದಾಗ ಹೋದ್ರೆ ದುಬಾರಿ ಆಗಿದೆ, ಗಾಡಿಯಲ್ಲಿ ಹೋದ್ರೆ ಟ್ರಾಫಿಕ್ ಜಾಮು. ಮತ್ತು ಯಾವ್ದು ನೀರು ತಗೊಂಡ್ರು ಕೂಡ ಒಂದು ಬೆಲೆ, ನೀರು ಕುಡಿಯೋಕೆ ಒಂದು ಬೆಲೆ, ಪ್ರತಿ ಒಂದು ಹಾಕಿ 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 ಜನ ಇವತ್ತು ಏನಾಗಿದ್ದಾರೆ, ದುಡಿಮೆ ಇಲ್ಲ ಮೇಡಮ್, ಉದ್ಯೋಗ ಇಲ್ಲ. ಉದ್ಯೋಗ ಇಲ್ಲದೆ ಇವತ್ತು ರಾಬ್ರಿಗಳು ನಡೀತಾ ಇದ್ದಾವೆ, ಕಳ್ತನಗಳಾಗ್ತಾ ಇದ್ದಾವೆ. ಆಡು ಹಗಲೇ ರಾಬ್ರಿಗಳು ನಾವು ನೋಡ್ತಾನೆ, ನಿತ್ಯ ರಾಬ್ರಿಗಳು ನಡೀತಾ ಇದ್ದಾವೆ. ಅವ್ ಬಗ್ಗೆ ಯಾರು ಧ್ವನಿನೇ ಇಲ್ಲ. ಗೃಹ ನೋಡಿ, ಬಹುತೇಕ ಈಗ ಇರುವಂತಹ ಕಮೆಂಟ್. ಆಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಮೇಡಮ್, ಒಂದು ವಿಚಾರ ಹೇಳ್ಬೇಕಂದ್ರೆ, ಈ ಪಾರ್ಲಿಮೆಂಟ್ ವಿಚಾರ ಪಾಲನೆ ಮಾಡ್ಲಿ ಅವ್ರು. ಈ ತರ ಜನಕ್ಕೆ ಫ್ರೀಯಾಗಿ ಕೊಡ್ಲಿ. ಈ ಪಾರ್ಲಿಮೆಂಟ್ ಅಲ್ಲಿ 10 ರೂಪಾಯಿ 1 ರೂಪಾಯಿ ಅಂದ್ರೆ ಇವ್ರು 2 ರೂಪಾಯಿ ಕೊಡ್ಲಿ, 1 ರೂಪಾಯಿ ಕೊಡ್ಲಿ, ಅದನ್ನ ತಗೊಂಡ ಸ್ವೀಕಾರ ಮಾಡೋಣ. ಆಯ್ತು, ನಮ್ಮ ರಾಜ್ಯದ ವಿಧಾನಸೌಧನ ಈ ರಾಜ್ಯದ ಜನ ನೋಡ್ಬೇಕು, ಇಂಟರ್ನ್ಯಾಷನಲ್ ಜನ ನೋಡ್ಬೇಕು, ಮತ್ತೆ ಏನು ಅದರ್ ಕಂಟ್ರಿಗಳಿಂದ ಬರೋಂಥವ್ರು ವೀಕ್ಷಣೆ ಮಾಡಿ ನಮ್ಮ ಬಗ್ಗೆ ಒಂದು ಹೆಮ್ಮೆ ಮಟ್ಟಕ್ಕೆ ಹೋಗ್ಬೇಕಂತ ಇವ್ರಿಗೇನೋ ಚಿಂತೆ ಇತ್ತಂದ್ರೆ, ಇವತ್ತು ಪಾರ್ಲಿಮೆಂಟ್ ಅಲ್ಲಿ 10 ರೂಪಾಯಿ ಇಟ್ಟಿದ್ರೆ ಇವ್ರು
ಇವ್ರು 2 ರೂಪಾಯಿ ಇರಲಿ ವಿಧಾನಸೌಧದಲ್ಲಿ, 1 ರೂಪಾಯಿ ಇರಲಿ ಸ್ಟೂಡೆಂಟ್ಗಳಿಗೆ ಫ್ರೀ ಮಾಡಲಿ ಅಂತ ನಾವು ಕೇಳ್ತಾ ಇದ್ದೀವಿ. ಮತ್ತು ಇನ್ನೊಂದು ಮೇಡಮ್, ಇವ್ರು ಭದ್ರತೆ ಕೊಡೋ ಅಂತ ಅಷ್ಟೊಂದು ಯೋಗ್ಯತೆ ಸರ್ಕಾರಕ್ಕೆ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತೈತೆ. ಬಂದ್ಬಿಡ್ತು ನಿಮಗೆ. ಇವತ್ತು ನೋಡಿ, ನಾವು ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅದನ್ನ ಎದುರಿಸಿದೀವಿ ಮೇಡಮ್. ಈ ರಾಜ್ಯದಲ್ಲಿ ಕೂಗಿದೆ, ಎಷ್ಟು ಸರಿ ಅದೆಲ್ಲ FISL ರಿಪೋರ್ಟ್ ಎಲ್ಲ ಬಂದು ಪ್ರೂವ್ ಆಗಿದೆ. ಅಂತದನ್ನ ನಾವು ಎದುರಿಸಿದೀವಿ. ಇವ್ರು ಭದ್ರತೆ ಕೊಡಕ್ಕಾಗುತ್ತಾ ವಿಧಾನಸೌಧಕ್ಕೆ? ಭದ್ರತೆ ಕೊಡ್ತಾರ ಇವರು? ಸಾಧ್ಯನೇ ಇದು? ಇಂಥ ಎಲ್ಲ ಭದ್ರತೆ ಕೊಟ್ಟ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಇದ್ದಿತ್ತು ರಾಜ್ಯ ಸರ್ಕಾರದಲ್ಲಿ ನಾವು ನೋಡಿದೀವಿ, ಪ್ರೂವ್ ಆಗಿದೆ. ಅದಕ್ಕೆ ನೀವು ಭದ್ರತೆ ಕೊಡಕ್ಕಾಗಲಿಲ್ಲ. ಇವತ್ತು ನೀವು ಈ ತರ ಮಾಡಿ ಇಂಟರ್ನ್ಯಾಷನಲ್ ಅವ್ರಿಗೂ ನಾವು ಫ್ರೀ ಕರ್ಕೊಂಬಂದು ನಾವು ಬಿಡ್ತೀವಿ ಅಂತ ಇದ್ದೀರಲ್ಲ, ಏನ್ ಮಾಡ್ಬೇಕಂತ ಹೋಗ್ತಾ ಇದ್ದೀರಾ ನೀವು? ನಮ್ಗೆ ಅದ್ರ ಬಗ್ಗೆ ಭಯ ಆಗ್ತಾ ಇದೆ. ಇವ್ರ ಬಗ್ಗೆ, ಈ ಸರ್ಕಾರದ ಬಗ್ಗೆ ಕಂಪ್ಲೀಟ್ ಭಯ ಆಗ್ತಾ ಇದೆ. ಎಲ್ಲ ಒಂದು ಧರ್ಮದ ಕಡೆ ವಾಳ್ತಾ ಇದೆಯಾ ಅನ್ನೋದೊಂದು ಕಡೆ ಭಯ ಆಗುತ್ತೆ. ಜನನ ದಾರಿ ತಪ್ಪಿಸಿ ಜನನ ಅವರೇ ಸ್ವ ಇಚ್ಛೆಯಿಂದ ಈ ನಮ್ಮ ಗ್ಯಾರಂಟಿಗಳೇ ಬೇಡ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದ್ದಾರ. ಆಮೇಲೆ ಇವರೇ ಗ್ಯಾರಂಟಿ ಘೋಷಣೆ ಮಾಡಿದಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರು ಹೇಳ್ತಾ ಇದ್ದಾರೆ, ಸುಲಭವಾಗಿ ಏನೋ ಕೊಡಕ್ಕಾಗುತ್ತಾ, ಸುಲಭವಾಗಿ ಏನೋ ಕೊಡಕ್ಕಾಗುತ್ತಾ ಅಂತಾರೆ. ಇದೇ ದೇಶಪಾಂಡೆ ಅವ್ರು ಹೇಳ್ತಾರೆ, ಈ ನಾವೇನಾದ್ರು ಉಚಿತವಾಗಿ ಕೊಡ್ತಾ ಇದೀವಿ ಅಂತಂದ್ರೆ ಆ ರಾಜ್ಯ ಮತ್ತೆ ಅಲ್ಲಿ ಒಂದು ಭ್ರಷ್ಟನೇ ಇದಾಗುತ್ತೆ, ಮಾರಕ್ಕಾಗುತ್ತೆ ಸಮಾಜಕ್ಕೆ. ಉಚಿತವಾಗಿ ಏನ್ ಕೊಡ್ತೀವೋ ಸಮಾಜಕ್ಕೆ ಮಾರಕ ಅಂತ ಹೇಳ್ತಾರೆ. ಮತ್ತೆ ಏನ್ ಇವರು BR ಪಾಟೀಲ್ ಅವರು ರಾಜೀನಾಮೆ ಕೊಡ್ಬೇಕಾದ್ರೆ ಒಂದು ಹೇಳ್ತಾರೆ, ಕ್ಷೇತ್ರಕ್ಕೆ ಅನುದಾನ ಹೇಳಿದೆ, ಜನಗಳ ಹತ್ರ ಮಗ ತೋರ್ಸಕ್ ಆಗ್ತಾ ಇಲ್ಲ, ನಾನು CM ಅಡ್ವೈಸರ್ ಅಂತಾರೆ. ಸ್ವಾಮಿ, ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ CM ಅಂತ. ಜನ ನಿಂತಲ್ಲೇ ಕಾರ್ ನಿಲ್ಸಿ ನಮ್ಮನ್ನು ಕೇಳೋ ಪರಿಸ್ಥಿತಿ ಬಂದಿದೆ. ಬಸವರಾಜ ರಾಯರೆಡ್ಡಿ ಅವ್ರ ಹತ್ರ ಮಾತಾಡ್ತಾರೆ. ಅವ್ರು ಹೇಳಿದ್ರು, ನೋಡಿ ಕರ್ನಾಟಕದಲ್ಲಿ ಒಂದು ಅತ್ಯುತ್ತಮ ಯೋಜನೆ ನಾವು ಗ್ಯಾರಂಟಿ ತಂದಿದ್ದೀವಿ. ಈಗ ಹಳೆ ಸರ್ಕಾರದವ್ರು ಮಾಡಿದ ಹಲ್ಲಂಡೆ ಪರಿಣಾಮ ನಾವೆಲ್ಲನೂ ಸರಿದೂಗಿಸ್ಬೇಕಾಗಿದೆ. ಯಾಕಂದ್ರೆ ಅಷ್ಟು ಸಾಲ ಮಾಡಿ ಹೋಗ್ಬಿಟ್ಟಿದ್ರು. ನೆಕ್ಸ್ಟ್ ನೋಡಿ, ಸರ್ಪ್ಲಸ್ ಬಜೆಟಲ್ಲಿ ಗ್ಯಾರಂಟಿ ಬರುತ್ತೆ. ಅಲ್ಲ ಮೇಡಮ್, ಇವರು ಮಾಡಿರೋದು ಅಟ್ಟ ಫ್ಲಾಪ್. ಜನ ತಿರಸ್ಕಾರ ಮಾಡ್ತಾರೆ, ಜನ ಬೀದಿಯಲ್ಲಿ ಬೈತಾ ಇದ್ದಾರೆ ಮೇಡಮ್. ಏನು ನಾಚಿಕೆ ಚೌಕಾರ, ಎಂತಿ ಫ್ರೀ ಅಂತಾರೆ, ಗಣ್ಣತ 1 to 2 ಕಿತ್ಕೊಂತ ಇದ್ದಾರೆ. ಏನಕ್ಕೆ ಬಂತು ಸರ್ಕಾರ, ಯಾವಾಗ ಹೋಗುತ್ತೆ ತೊಲಗಿ ಸರ್ಕಾರ ಅಂತ ಜನ ಶಾಪ ಆಗ್ತಾ ಇದ್ದಾರೆ, ಕಣ್ಣೀರು ಆಗ್ತಾ ಇದ್ದಾರೆ. ಇವತ್ತು ದುಡಿಮೆಗಳಿಲ್ಲ, ಗಂಡಸರಿಗೆ ದುಡಿಮೆಗಳಿಲ್ಲ, ಮತ್ತೆ ಏನು ಯುವಕರಿಗೆ ಕೆಲಸಗಳಿಲ್ಲ, ಯುವತಿಯರಿಗೆ ಕೆಲಸಗಳಿಲ್ಲ, ಗೌರ್ಮೆಂಟ್ ಖಾಲಿ ಇದೆ, ಉದ್ಯೋಗಗಳು ತುಂಬಾ ಆಗ್ತಾ ಇಲ್ಲ. ಇವತ್ತು ದುಡ್ಡು ಕೊಡ್ತಾರೆ ಅವ್ರು ಯುವ ನಿಧಿಲಿ. ಎಲ್ಲಿ ಕೊಡ್ತಾರೆ ಮೇಡಮ್? ನೋಡಿ, 2 ವರ್ಷ ಮಾತ್ರ ಟರ್ಮ್ ಇದ್ದಿತ್ತು, 2 ವರ್ಷ ಅವ್ರು ಅಮೈಂಡ್ಮೆಂಟ್ ಮಾಡಿತ್ತೇನು, ಗ್ರಾಜುಯೇಟೆಡ್ಗೆ 3,000, ಡಿಪ್ಲೊಮಾ ಮಾಡೋರ್ಗೆ 1,500. ಅದು ಕೇವಲ 2 ವರ್ಷ ಅಂತಂದ್ರು. 2 ವರ್ಷ ಪರಿಪೂರ್ಣ ಆಗ್ತಾ ಬಂತ ಇದೆ. ಏನ್ ಡೆವಲಪ್ಮೆಂಟ್ ಆಗಿದೆ ಮೇಡಮ್ 2 ವರ್ಷದಲ್ಲಿ? ಎಷ್ಟು ಉದ್ಯೋಗಗಳು ಸೃಷ್ಟಿ ಮಾಡಿದ್ದಾರೆ, ಎಷ್ಟು ಉದ್ಯೋಗ ತಗೊಂಬಂದಿದ್ದಾರೆ. ಇವತ್ತು ನಾಚಿಗೆಟ್ಟ ಸರ್ಕಾರ ವಿಧಾನಸೌಧ ಕೂಡ ಟಿಕಿ ತೆಗೆಯಂತ ಪರಿಸ್ಥಿತಿ ಬಂದಿದ್ರೆ ಇವ್ರ ಕೈ ಸರ್ಕಾರ ನಡೆಸಕ್ಕಾಗಲ್ಲ, ಮನೆಗೆ ಹೋಗ್ಬೇಕು ಮೇಡಮ್, ಮನೆಗೆ ಹೋಗ್ಬೇಕು. ಇವ್ರ ಕೈ ಭದ್ರತಾ ಕೊಡಕ್ಕಾಗಲ್ಲ ವಿಧಾನಸೌಧಕ್ಕೆ, ಮನೆಗೆ ಹೋಗ್ಬೇಕು ಇವರು. ಇವತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ, ಗೃಹ ಇಲಾಖೆ ಸತ್ತೋಗಿದೆ ಅಂತ ಜನ ಕೇಳ್ತಾ ಇದ್ದಾರೆ. ನೆನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೀವಿ, ದೊಡ್ಡ ಸಿಟಿಯಲ್ಲಿ ಇಂಥವೆಲ್ಲ ಆಗ್ತಾ ಇದೆ ಸರ್ವ ಸಾಮಾನ್ಯ ಅಂತ ಸ್ಟೇಟ್ಮೆಂಟ್ ಕೊಡ್ತಲ್ಲ. ಗೃಹ ಇಲಾಖೆಯಂತ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಹೇಳೋ ಮಾತಾ ಮೇಡಮ್, ಈ ರಾಜ್ಯಕ್ಕೆ ಅವ್ರದೇ ಕುಟುಂಬದ ಏನೋ ಪರಿಸ್ಥಿತಿಯಿಂದ ಬಂದಿದೆ, ಇಮಿಡಿಯೇಟ್ ವಿತಿನ್ ಅವರ್ಸಲ್ಲಿ ಆಕ್ಷನ್ ಆಗ್ತಾ ಇತ್ತು. ಇವತ್ತು ಬೇರೆ ಮಕ್ಕಳು, ಬೀದಿಗೆ ಹೋಗೋ ಮಕ್ಕಳಲ್ವಾ, ಬೀದಿಗಿರೋ ಮಕ್ಕಳಲ್ವಾ, ಯಾರೋ ಮಕ್ಕಳಲ್ಲ, ಯಾರೋ ಸಾರ್ವಜನಿಕ ಮಕ್ಕಳಲ್ಲ, ಅವ್ರಿಗೆ ಏನಾದ್ರೂ ದೊಡ್ಡ ಸಿಟಿಗಳಿಂದ ಆಗುತ್ತೆ ಈ ಸ್ಟೇಟ್ಮೆಂಟ್ ಮೇಡಮ್. ಇದನ್ನ ಯಾವ ರೀತಿ ತಗೊಂತಾರೆ ಮೇಡಮ್ ಭ್ರಷ್ಟರು? ಪುಂಡಾಟಿಕೆಗಳು ಯಾವ ರೀತಿ ತಗೊಂತಾರೆ ಸ್ಟೇಟ್ಮೆಂಟ್ ಆ ರಾಜ್ಯದಲ್ಲಿ? ದರ್ಶನ್ ಅವರೇ, ಕಾಂಗ್ರೆಸ್ ಏನ್ ಮಾಡಕ್ ಹೋಗ್ತಿದೆ ಇವತ್ತು? ವಿರೂಪಾಕ್ಷ ಅವರು ಈಸ್ ವೆರಿ ಪಾಸಿಟಿವ್, ಇದರಿಂದ ಆಗುವಂಥ ಪ್ಲಸ್ಗಳನ್ನು ಹೇಳ್ತಾ ಇದ್ರು. ನೀವು ಅವಾಗ ಉಲ್ಲೇಖ ಮಾಡಿದ್ರಿ, ಮೇಂಟೆನೆನ್ಸ್ ಅಂತ ಇರುತ್ತೆ, ಸುಮ್ಮನೆ ಎಲ್ಲನೂ ಮಾಡೋದಕ್ಕಾಗೋದಿಲ್ಲ. ಈಗ ಎಂಟ್ರಿ ಕೊಡ್ತಾರೆ ಅಂದರೆ ಅದಕ್ಕೆ ಮೇಂಟೆನೆನ್ಸ್ ಇಷ್ಟು ವರ್ಷ ಮಾಡಲೇ ಇಲ್ವಾ ಹಂಗಾರೆ ಅಂತ ಒಂದು ಪಾಯಿಂಟು. ಎಟ್ ದ ಸೇಮ್ ಟೈಮ್ ಈಗ ಸರ್ಕಾರಿ ನೌಕರರಿಗೆ ಸಂಬಳ ಕೆಲವೊಂದು ತಿಂಗಳುಗಳಿಂದ ಆಗಿಲ್ಲ, ಗೃಹಲಕ್ಷ್ಮಿ ಅನ್ನೋದು ಕೆಲವೊಂದು ತಿಂಗಳುಗಳಿಂದ ಬಂದಿಲ್ಲ, ಅಲ್ಲೇ ನೀವು ಬಜೆಟನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸೋಕ್ಕಾಗಿಲ್ಲ ಅಂದರೆ ಈ ಯೋಜನೆಯ ಮೂಲಕ ಒಂದಷ್ಟು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ, ಒಂದಷ್ಟು ಏನಾದರೂ ಗೈಡ್ಗಳನ್ನು ನಿಯೋಜನೆ ಮಾಡಿ, ಅವ್ರಿಗೂ ಸಂಬಳ ಕೊಟ್ಟು ಅದನ್ನು ಮೇಂಟೈನ್ ಮಾಡ್ತೀರಿ ಅಂತ ಹೆಂಗೆ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಸರ್ಕಾರಿ ನೌಕರರಿಗೆ ಸಂಬಳ ಹೋಗ್ತಾ ಇದೆ. 7ನೇ ವೇತನ ಆಯೋಗ ತಂದಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ನಿನ್ನೆ ಅಷ್ಟೇ ಪೌರ ಕಾರ್ಮಿಕರಿಗೆ ಪರ್ಮನೆಂಟ್ ಮಾಡುವಂಥ ಶುಭ ಸುದ್ದಿಯನ್ನು ಮೇ 1ನೇ ತಾರೀಕಿಂದ ದೇ ಆರ್ ಆಲ್ ಪರ್ಮನೆಂಟ್, ಕೈ ತುಂಬ ಸಂಬಳ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಅದ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಯಾಕೆಂದರೆ ನಾನು ಕೈ ಮುಗಿದು ನಮಿಸ್ಬೇಕು. ಆ ಪೌರ ಕಾರ್ಮಿಕರು ಇದ್ದಿದ್ದರಿಂದ ಈ ಬೆಂಗಳೂರು ಇಷ್ಟೊಂದು ಸುಂದರವಾಗಿ ಕಾಣ್ತದೆ. ಅವರ ಬಹುದಿನದ ಬೇಡಿಕೆ ಹೋರಾಟಕ್ಕೆ ಒಂದು ಮುಕ್ತಿ ಅಂತ ಸಿಕ್ಕಿದೆ. ಇನ್ನೊಂದು ನೀವು ಕೇಳಿದ್ದು ಮೇಂಟೆನೆನ್ಸು ಮತ್ತಿನ್ನೊಂದು ಎಲ್ಲ ಕೇಳ್ತಾ ಇದ್ರಿ ಮೇಡಮ್. ಬಹಳ ಮುಖ್ಯವಾಗಿ ನೀವು ಅವಾಗೊಂದು ಪ್ರಶ್ನೆ ಕೇಳಿ, ದೀಪಾಲಂಕಾರ ಅಂತ. ನಮ್ಮ ಈ ಗೈಡ್ಲೈನ್ಸಲ್ಲಿ ದೀಪಾಲಂಕಾರ ಮೆನ್ಷನ್ನೇ ಇಲ್ಲ. ಇಲ್ಲಿ ಮೇಲ್ಗಡೆ ದೀಪಾಲಂಕಾರ ನೀವು ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ಬೋದು ಅಂತ ಮೆನ್ಷನ್ ಆಗಿದೆ. ಮತ್ತೆ ಇವ್ರು ನಾಗೇಂದ್ರ ಅವರು ಹೇಳಿದರು ಸಂಸತ್ ಭವನಕ್ಕೆ 1 ರೂಪಾಯಿ 10 ರೂಪಾಯಿ ಇದೆ ಅಂತ ಹೇಳ್ಬಿಟ್ಟು ಅದನ್ನೇ ಉಲ್ಲೇಖ ಮಾಡಿ ಈ ಗೈಡ್ಲೈನ್ಸಲ್ಲಿ ಏನು ಹೇಳಿದ್ದಾರೆ ಅನ್ನೋದು ಭಾಳ ಮುಖ್ಯ ಮೇಡಮ್. ಪ್ರವಾಸಿಗರು ನಿಗದಿಪಡಿಸುವ ಪ್ರವೇಶ ದರವು ಜನಸ್ನೇಹಿಯಾಗಿರತಕ್ಕದ್ದು. ಐದರ್ ಇಟ್ ಮೇ ಬಿ 50 ಪೈಸೆ, ಆರ್ ಇಟ್ ಮೇ ಬಿ 1 ರೂಪಾಯಿ, ಆರ್ ಇಟ್ ಮೇ ಬಿ 2 ರೂಪಾಯಿ.
ಅದರಿಂದ ಏನಂತ ಮಹಾನು ಏನೋ ಆದಾಯ ಬರುತ್ತೆ ಅಂತಂದ್ರೆ ಅದಕ್ಕಿಂತ ಹಾಸ್ಯಾಸ್ಪದ ಏನು, ಯಾಕೆಂದ್ರೆ ಹಾಕಿದ್ದಾರೆ ಜನಸ್ನೇಹಿಯಾಗಿರ್ತಕ್ಕಂಥದ್ದು. 2 ವರ್ಷದ ಹಿಂದೆನೆ ತರಬಹುದಿತ್ತಲ್ಲ ಹಂಗಿತ್ತು ಅಂದ್ರೆ. ನೋಡಿ ಮೇಡಮ್, ಎಲ್ಲ ಯೋಜನೆಗೆ ಮುಂದಾಲೋಚನೆ ಕುಮಾರಸ್ವಾಮಿ ಇದ್ರು, ಬೊಮ್ಮಾಯಿ ಇದ್ರು, ಯಡಿಯೂರಪ್ಪ ಇದ್ರು, ಮಾಡ್ಬೋದಿತ್ತಲ್ಲ, ಮಾಡ್ಬೋದಿತ್ತು. ಅವೈಜ್ಞಾನಿಕ ಗ್ಯಾರಂಟಿ ಯಾವ ಘೋಷಣೆ ಮಾಡಿಲ್ಲ ಬೊಮ್ಮಾಯಿ ಅವರ. ಆಮೇಲೆ ಮಾತಾಡ್ಬೇಕಾದ್ರೆ ಕೇಳಿದ್ದೀನಿ, ದಯವಿಟ್ಟು ಇನ್ನೊಂದು ಏನೋ ಗೃಹ ಇಲಾಖೆ ಹೆಣ್ಮಕ್ಳು ಸಾರ್ವಜನಿಕ ಅಂತ ಹಾಸನದಲ್ಲಿ ಸಾವಿರಾರು ಹೆಣ್ಮಕ್ಳು ಹಾಳು ಮಾಡಿದ್ದಾರೆ. ನೈತಿಕತೆ ಇನ್ನು ಜೈಲಲ್ಲಿದ್ದಲ್ಲ ನಿಮ್ ಪ್ರಜ್ವಲ್, ಇನ್ನು ಜೈಲಲ್ಲಿದ್ದಲ್ಲ ನಿಮ್ಮಂತ ನಾಚಿಕೆ ಮಾನ ಮರ್ಯಾದೆ ಬಿಟ್ಟವರು ಬೇರೆ ಅವನಾರಾಗಿದ್ರೆ ಸಾರ್ವಜನಿಕ ಜೀವನದಿಂದ ಹೊರಗಡೆ ಹೋಗ್ಬಿಟ್ಟರು. ನಾಚಿಕೆ ಬಿಟ್ಟರು ಕೇಂದ್ರ ಸಚಿವರು ಕುಮಾರಸ್ವಾಮಿ ಆಗಿರೋ ನಿಮ್ಮಂತವ್ರಿಗೆ ಮಾನ ಮರ್ಯಾದೆ ಅನ್ನೋದಿದೆಯಾ? ಸಾವಿರಾರು ಹೆಣ್ಮಕ್ಳು 2,000 ಹುಡುಗಿರು ವಿಡಿಯೋ ನೋಡ್ಬೇಕು ಅಂತಾನೆ, 15,000 ಫೋಟೋ ನೋಡ್ಬೇಕು ಅಂತ ಹೇಳ್ತಾನೆ. ಇವರಿಂದ ಸಾರ್ವಜನಿಕ ಜೀವನದ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದಾರೆ? ಒಂದು ಮೇಡಮ್, ಇನ್ನೊಂದು ಆ ವಿಧಾನಸಭೆ ನಿಮ್ ಹೊಲಸು, ನಿಮ್ ಪಕ್ಷದ ಹೊಲಸು ಇಡೀ ವಿಶ್ವ ನೋಡಿದೆ. ನೀವೊಂದು ಸಾಧ್ಯತೆ ಮಾತಾಡೋದು ಇವತ್ತು ಬಂದಂತ ವ್ಯಕ್ತಿಗಳಿಗೆ ಮುಚ್ಚಕ್ಕಾಗಲ್ಲ. ನಿಮ್ಮ ಹಾಸನ ಕಾರ್ಯಕರ್ತರು ಅಣ್ಣ ಅಯ್ಯ ಅಪ್ಪಾಜಿ ಅಂತ ಬಂದ ಹೆಣ್ಣುಮಕ್ಕಳು, ಅವ್ರ ತಾಯಿಯನ್ನು ಅವ್ರ ಮಕ್ಕಳು ಯಾರಿಗೂ ಗೊತ್ತಿಲ್ಲ. ನಿಮ್ಮಿಂದ ನೀತಿ ಪಾಠನ, ನಿಮ್ಮಿಂದ ನೀತಿ ಪಾಠನ ವಿಧಾನಸೌಧ ಬನ್ನಿ. ಇದೇ ವಿಧಾನಸೌಧದಲ್ಲಿ ಯಾವ ರೇಟ್ ಮಾಡಿದನು ಇವ್ರ ವಿರೋಧ ಪಕ್ಷ ಮುಂದೆಲ್ವಾ ಏನೋ ಪಕ್ಷದಲ್ಲಿ ಇಟ್ಟಿದ್ರು. ವಿಧಾನಸೌಧದಲ್ಲಿ ಪ್ರಥಮ ಬಾರಿಗೆ ರೇಪ್ ಆಗಿದೆ ಅಂತ ಕಂಪ್ಲೇಂಟ್ ಆಗಿದೆ ಅಂತಂದ್ರೆ ತರ ಕಿರ್ಚಬೇಡಿ, ಮಾನಸಿಕ ಅಸ್ವಸ್ಥತೆಯನ್ನ ಕಳ್ಕೊಂಡವರಾಗಿ ಆಡ್ಬೇಡಿ. ನನ್ನ ಅವಕಾಶ ಅವಧಿ ಇರ್ತಕ್ಕಂಥದ್ದು, ಮಾನಸಿಕ ಸ್ಥಿತಿಯಿಂದ ಕಳ್ಕೊಂಬೇಡಿ, ಮಾನಸಿಕ ಅಸ್ವಸ್ಥರಾಗಿ ಆಡ್ಬೇಡಿ ದಯವಿಟ್ಟು. ನನಗೆ ಪ್ರಶ್ನೆ ಕೂಡ ಸರಣಿ ಸಾವಿಗೆ ರಕ್ಷಣೆ ಇಲ್ಲ. ಬೆಂಗಳೂರು ಕಮಿಷನರ್ ಮೊನ್ನೆ ಮಾತಾಡ್ತಿದ್ದಾಗ ಒಂದು ಪ್ರಶ್ನೆ ಬೆಂಗಳೂರು ಕಮಿಷನರು ರೀಸೆಂಟ್ ಆಗಿ ಮಾತಾಡೋ ಸಂದರ್ಭದಲ್ಲಿ ಈ ನಗರ ಪ್ರದೇಶದಲ್ಲಿರುವಂತಹ ನುಸುಳುಕೋರರು, ಅವ್ರು ಹೊಂದಿರುವಂತಹ ಆಧಾರ್ ಕಾರ್ಡು, ಅವ್ರು ಹೊಂದಿರುವಂತಹ ವೋಟರ್ ಐಡಿ, ಇದ್ರ ಬಗ್ಗೆ ಎಲ್ಲ ಹೇಳ್ತಿದ್ರು, ಕಳವಳ ವ್ಯಕ್ತಪಡಿಸ್ತಾ ಇದ್ರು. ಮತ್ತೆ ಊರಿಗೆ ಹೋಗ್ತಾರೆ ಅನ್ನೋದಾದ್ರೆ ಲಾಕಿಂಗ್ ಸಿಸ್ಟಮ್ ಬಗ್ಗೆ ಗಮನ ಇರಲಿ, ಯಾಕಂದ್ರೆ ಯಾರ್ಯಾರು ಎಲ್ಲೆಲ್ಲಿ ಸೇರ್ಕೊಂಡಿರ್ತಾರೆ ಅಂತ ಗೊತ್ತಿಲ್ಲ ಅಂತ. ನಾನು ಆ ಆಯಾಮದಲ್ಲಿ ಕೇಳ್ತಾ ಇದ್ದೀನಿ, ವಿಧಾನಸೌಧದ ಎಂಟ್ರಿ ಅಂದ್ರೆ ಯಾರ್ಯಾರಿಗೂ ಎಂಟ್ರಿ ಆಗಬಾರ್ದು, ಈ ನಿಟ್ಟಿನಲ್ಲಿ ಏನು ಸೂಚನೆಗಳು? ಉಪ ಪೊಲೀಸ್ ಆಯುಕ್ತರು ವಿಧಾನಸಭಾ ಭದ್ರತಾ ಇವರ ಭದ್ರತೆಗೆ ಸಂಬಂಧಿಸಿದಂತೆ ನೀಡುವ ಸೂಚನೆಗಳನ್ನು ಪಾಲಿಸತಕ್ಕದ್ದು, ಅದನ್ನ ಪಾಲಿಸಲೇಬೇಕಾಗ್ತದೆ. ನಮ್ಮ ಏನು ವಿಧಾನಸೌಧಕ್ಕೆ ಭದ್ರತೆ ಇದೆಯಲ್ಲ ಮೇಡಮ್, ಖಂಡಿತವಾಗ್ಲು ಬರುವಂಥ ಪ್ರವಾಸಿಗರು ಎಂಟ್ರಿ ಆಗೋದಕ್ಕೂ ಮೊದಲು ಸಂಪೂರ್ಣ ಚೆಕ್ ಆಗುತ್ತೆ. ಇವತ್ತು ನಾವೇ ವಿಧಾನಸೌಧಕ್ಕೆ ಹೋಗ್ಬೇಕಂದ್ರೆ ನಮ್ಮ ID ಕಾರ್ಡ್ ಇದ್ದೂ ಸಮೇತ ಕೈ ಮುಗಿದು ಕೇಳ್ಕೊಬೇಕು. ಆ ಸುಲಭಕ್ಕೆ ನಮ್ಮ ಪೊಲೀಸ್ನವ್ರು ಬಿಡಲ್ಲ. ನಮ್ಮ ಪೊಲೀಸ್ನವ್ರ ಮೇಲೆ ನಮಗೆ ಅಪಾರವಾದಂಥ ನಂಬಿಕೆ ಇದೆ. ರಾಜೀವ್ ಗಾಂಧಿಯವರ ಏನು ಹತ್ಯೆ ಮಾಡಿದ್ರಲ್ಲ ಅಂಥವ್ರನ್ನೇ ಹಿಡಿದಿರ್ತಕ್ಕಂಥದ್ದು ನಮ್ಮ ಬೆಂಗಳೂರು ಪೊಲೀಸ್ನವರು. ದೇ ಆರ್ ವೆರಿ ಎಫಿಷಿಯೆಂಟ್. ಮತ್ತೆ ಇದೊಂದು ಅವಕಾಶ, ನಾನು ಹೇಳಿದ ಹಾಗೆ ಮೇಡಮ್, ಟಿಕೆಟು ನಾವು ಕೂಸುಟ್ಲಿ ಮೇಡಮ್, ಆಮೇಲೆ ನಾಮಕರಣ ಮಾಡೋಣ. ಇದು ಒಂದು ಕೋರಿಕೆ, ಮನವಿ ಸಲ್ಲಿಕೆ ಆಗಿದೆ. ಅದ್ರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಜನಸ್ನೇಹಿಯಾಗಿರ್ತಕ್ಕಂಥದ್ದು ಆ ದರನ. ಇದರಿಂದ ಯಾವ ದುಡ್ಡು ಬರಲ್ಲ, ಏನು ನಿಮಿಷ ಸುಮ್ಮನೆ ಬೇಸಿಗೆ ಬಿಡ್ರಿ. ರೇವಣ್ಣನು ಜೈಲಿಗೆ ಕಳ್ಸಿದೀವಿ, ಸೂರಜ್ನ ಜೈಲಿಗೆ ಕಳ್ಸಿದೀವಿ, ಪ್ರಜ್ವಲ್ನ ಜೈಲಿಗೆ ಕಳ್ಸಿದೀವಿ. ನಿಮ್ಮ ಭವಾನಿ ಇವಾಗಷ್ಟೇ ಆಸ್ತಕ್ಕೆ ಹೋಗೋದಕ್ಕೆ ಅವಕಾಶ ಸಿಕ್ಕಿರೋದು. ನಿಮ್ಮಂತ ಅತ್ಯಾಚಾರಿ ಪಕ್ಷದವ್ರನ್ನ ಬಂಚ್ ಒಳಗಡೆ ಕಳ್ಸಿದೀವಿ ಅಂತ ಎಫಿಷಿಯೆಂಟ್ ಪೊಲೀಸ್ನವರಿದ್ದಾರೆ, ಅಂತ ಎಫಿಷಿಯೆಂಟ್ ಪೊಲೀಸ್ನವರಿದ್ದಾರೆ. ಅತ್ಯಾಚಾರಿ JDS ನ ಪ್ರಜ್ವಲ್, ಗಂಡು ಮಕ್ಕಳ ಅತ್ಯಾಚಾರಿ ಸೂರಜ್, ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ ನಿಮ್ಮ MLA ರೇವಣ್ಣ, ಆತನ್ನು ಬಂಧಿಸಿದ್ದಾರೆ. ನೀವೇನ್ ತಲೆ ಕೆಡಿಸ್ಕೊಂಬೇಡಿ. ಜಸ್ಟ್ ಮಿಸ್ ನಿಮ್ಮ ಇವರು ಭವಾನಿ ರೇವಣ್ಣ, ನಿಮ್ ಕುಮಾರಸ್ವಾಮಿನ ಬಂಧಿಸ್ತಾರೆ, ಭಯ ಪಡಬೇಡಿ. ಲೋಕಾಯುಕ್ತ ಕೇಸ್ಗಳಲ್ಲಿ ನಿಮ್ ಕುಮಾರಣ್ಣನು ಬಂಧಿಸ್ತಾರೆ, ನೋಡ್ತಾ ಇರಿ ಆಯ್ತಾ. ನಾಯಕರಿಂದ ಹಡಗು ನಿಮ್ದಿನ್ನ, ನಾಯಕರಿಂದ ಹಡಗು ನಿಮ್ದು. ನಮ್ಮ ಪೊಲೀಸ್ನವ್ರ ಮೇಲೆ ನಮಗೆ ನಂಬಿಕೆ ಇದೆ. ಬೇಕಂದ್ರೆ ಪರಪ್ಪನಗರಕ್ಕೆ ಹೋಗ್ಬಿಟ್ಟು ಎಂಟ್ರಿ ಹಾಕ್ಬಿಟ್ಟು ನಿಮ್ ಪ್ರಜ್ವಲ್ ರೇವಣ್ಣ ಕೇಳ್ತಾ ಬನ್ನಿ, ಹೆಂಗೆ ನಮ್ ಕರ್ನಾಟಕ ಪೊಲೀಸ್ ಅಂತ ಹೇಳ್ತಾರೆ. ಪ್ರಶ್ನೆ ಮಾಡಕ್ಕಾರು ಬಿಡ್ರಿ, ಹೇಮಾದ್ರಿ ಅವರೇ, ವಿಧಾನಸೌಧ ಅಂದ್ರೆ ಒಂದು ಡಿಸಿಪ್ಲಿನ್ ಇದೆ. ಈ ಕ್ಷಣವರೆಗೂ ಕೂಡ ಅದನ್ನ ಮೈಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಸಾರ್ವಜನಿಕರ ಎಂಟ್ರಿ ಅಂದ್ರೆ ಅವ್ರಿಗೆ ಡಿಸಿಪ್ಲಿನ್ ಇಲ್ಲ ಅಂತ ಹೇಳೋದಿಲ್ಲ. ಒಂದಷ್ಟು ಜನ ಎಂಟ್ರಿ ಕೊಡೋದು, ಅವ್ರನ್ನ ಚೆಕ್ ಮಾಡಿಬಿಡ್ಬೋದು, ಮತ್ತೊಂದು ಮಾಡ್ಬೋದು.
ಪ್ಲಾಸ್ಟಿಕ್ ನಿಷೇಧದಿಂದ ಹಿಡಿದು ಅಲ್ಲಿ ತಿಂಡಿ ತಿನಿಸು ತಿನ್ನೋದ್ರಿಂದ ಹಿಡಿದು ಇಂಥದ್ದಕ್ಕೆಲ್ಲವನ್ನ ಗಮನ ಹರಿಸಿದ್ರೆ ಈ ಯೋಜನೆಗೊಂದು ಅರ್ಥ ಅನ್ನೋದಿರುತ್ತೆ. ಆ ನಿಟ್ಟಿನಲ್ಲಿ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ? ಇದು ವ್ಯಾಲಿಡ್ ಐಡಿಯಾ ಅಂತ ಅನ್ಸುತ್ತೆ ನಿಮಗೆ ಹೇಮಾದ್ರಿ ಅವರೇ? ಮೇಡಮ್, ನಾನು ಆರಂಭದಲ್ಲಿ ಹೇಳಿದೆ ರಕ್ಷಣೆ ಮತ್ತು ಭದ್ರತೆ ವಿಚಾರವಾಗಿ. ಯಾಕಂದ್ರೆ ಈಗ ಏನು ನಮ್ಮ ರಾಜ್ಯದ ಪೊಲೀಸರು ಅತ್ಯದ್ಭುತ, ಅದರ ಬಗ್ಗೆ ನಮ್ಮ ರಾಜ್ಯದ ಪೊಲೀಸರ ಬಗ್ಗೆ ನಮ್ದು ಎರಡು ಮಾತಿಲ್ಲ. ಆದ್ರೆ ರಾಜ್ಯದ ಪೊಲೀಸರನ್ನು ದುರುಪಯೋಗ ಮಾಡ್ಕೊಳ್ತಾ ಇದೆ ಇಲ್ಲ ಆಡಳಿತ ಪಕ್ಷ, ಅದು ಖಂಡನೀಯ, ಅಕ್ಷಮ್ಯ ಅಪರಾಧ. ನಮ್ಮ ಪೊಲೀಸರು ಅತ್ಯದ್ಭುತ ಬುದ್ಧಿವಂತರು, ಆದ್ರೆ ಅವ್ರನ್ನ ಪೂರ್ತಿ ಕಟ್ಟಿ ಹಾಕಿ ವಿಧಾನಸೌಧದಾಗ ಏನು ರಾಜ್ಯಸಭಾ ಚುನಾವಣೆ ಫಲಿತಾಂಶ ದಿನದಂದು ಅಲ್ಲೆಲ್ಲಾ ಘಟಾನುಘಟಿಗಳು ನೂತನ ರಾಜ್ಯಸಭಾ ಸದಸ್ಯರೆಲ್ಲ ಇರುವ ಹೊತ್ನಾಗ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿದ ನಿಮ್ಮ ಪಕ್ಷ ಶಾಸಕ ಮುನ್ರತ್ನ ಅವ್ರನ್ನೂ ಬಂಧನ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿದ್ದು ನಿಮ್ಮ ಬಿಜೆಪಿ ಶಾಸಕ ಮುನ್ರತ್ನ ಅವ್ರನ್ನೂ ಬಂಧನ ಮಾಡಿದೀವಿ ಕರ್ನಾಟಕ ಪೊಲೀಸರು. ನಾವ್ ಹೇಳೋದು ಕೇಳ್ಬೇಕು, ಕೇಳಿಸ್ಕೊಳ್ರಿ ಸ್ವಲ್ಪ. ವಿಧಾನಸೌಧ ಆಗ್ಲಿಲ್ಲ ಏನಿದೆ ಘಟನೆ, ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗ್ಲಿಲ್ವೇನು? ಬಂಧಿಸಿದಾರೆ ನಡೀರೆ, ಬಂಧಿಸಿದ್ದಾರೆ ನಿಮ್ಮ ಮುನ್ರತ್ನ ಬಂಧಿಸಿದಾರೆ ನಡೀರೆ. ಘೋಷಣೆ ಕೂಗ್ತಾರೆ ಬಂಧಿಸಿದ್ವಿ. ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಕರೀತಾನೆ ಇದ್ರು ಬಿರಿಯಾನಿ ಯಾರು ತಿನ್ಕೊ ಬಂದಿರೋದು? 3 ಸರಿ ಹೋದ್ರಲ್ಲ, ನಮ್ಮ ದೇಶದ ಯಾವ ಪ್ರಧಾನಿ ಹೋಗಿಲ್ಲ ಆ ಶತ್ರು ದೇಶಕ್ಕೆ. ಆ ಪಾಕಿಸ್ತಾನಕ್ಕೆ ಬಸ್ ಬಿಟ್ಟವ್ರು ಯಾರು, ರೈಲ್ ಬಿಟ್ಟವ್ರು ಯಾರು? ಪುಲ್ವಾಮಾ ದಾಳಿ ಆಯ್ತಲ್ಲ, ಏನ್ರಿ ಉತ್ತರ ಕೊಟ್ಟಿದ್ದೀರಿ? ಅಂತಿದ್ರಲ್ಲ, ಆ ಶತ್ರು ದೇಶದ ಬಿರಿಯಾನಿ ಬೇಕು, ಶತ್ರು ದೇಶ ಕರೀತಾನೆ ಇದ್ರೆ ಹೋಗ ನರೇಂದ್ರ ಮೋದಿ ಅವರು ಅದನ್ನ ಪ್ರಶ್ನೆ ಮಾಡಿ. ನೀವು ಇಂದಿರಾ ಗಾಂಧಿ ಹೋಗ್ಲಿಲ್ಲ, ಮನಮೋಹನ್ ಸಿಂಗ್ ಹೋಗ್ಲಿಲ್ಲ, ರಾಜೀವ್ ಗಾಂಧಿ ಹೋಗ್ಲಿಲ್ಲ, ನೆಹರು ಅವರು ಹೋಗ್ಲಿಲ್ಲ, ನರೇಂದ್ರ ಮೋದಿ ಹೆಂಗೆ ಹೋಗ್ತಾರೆ ದೇಶಕ್ಕೆ? ಅಟಲ್ ಬಿಹಾರಿ ವಾಜಪೇಯಿ ಬಸ್ ಎಂಟ್ರಿ ಬಿಟ್ರು, ರೈಲ್ ಎಂಟ್ರಿ ಬಿಟ್ರು. ರಾಜ್ಯದಲ್ಲಿ ಯಾವುದೇ ತರ ಒಂದು ವ್ಯವಸ್ಥಿತವಾಗಿ ಸರ್ಕಾರ ನಡೀತಾ ಇಲ್ಲ. ಹೇಮಾದ್ರಿ ಅವರೇ ಬರ್ತೀನಿ, ಹಂಗೆ ಇರಿ. ವಿರೂಪಾಕ್ಷರು ನೀವು ಹೇಳಿ, ಇದು ಹೆಂಗೆ ಪ್ರವಾಸಿಗರಿಗೆ ಹೆಲ್ಪ್ಫುಲ್ ಆಗುತ್ತೆ? ಬರ್ತೀನಿ ಹೇಮಾದ್ರಿ ಅವರೇ, ನಿಮ್ ಜೊತೆ ಮಾಹಿತಿ ತಗೊಳ್ತೀನಿ. ವಿರೂಪಾಕ್ಷರೇ ಪ್ಲೀಸ್ ಟೆಲ್ ಮಿ. ವಿರೂಪಾಕ್ಷರಿ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಓಕೆ, ಹೇಮಾದ್ರಿ ಅವರೇ ಹೇಳಿ. ದೇವಿಶ್ರೀ ಮೇಡಮ್, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾವಿಲ್ಲಿ ಹೇಳಕ್ ನಮಗೂ ಅವಕಾಶ ಇರ್ಬೇಕಲ್ಲ, ಎಲ್ಲದಕ್ಕೂ ಅವ ಹೇಳೋಗ್ ಮಧ್ಯೆ ನಾವು ಮಾತಾಡಕ್. ಕರೆಕ್ಟ್, ಪ್ಲೀಸ್ ಕಂಟಿನ್ಯೂ. ನಮ್ಮ ಸ್ಥಿತಿ ಹೆಂಗ ಅಂತಂದ್ರೆ, ನಾವು ಸ್ನೇಹಕ್ಕೆ ಬದ್ಧರದೀವಿ, ಸಮರಕ್ಕೆ ಸಿದ್ಧರಿದ್ದೀವಿ, ಸ್ನೇಹನೂ ಮಾಡ್ತೀವಿ. ನಮ್ಮ ಮೇಲೆ ಕಣ್ಣು ತೆಗೆದ್ರೆ ಮನೆ ಹೋಗಿ ಕೊಡಿತೀವಿ ನಾವು. ಪುಲ್ವಾಮಾ ದಾಳಿ ಆಯ್ತಲ್ಲ, 44 ಜನ ವೀರ ಯೋಧರು ಮಡಿದ್ರಲ್ಲ, ಏನ್ರಿ ಉತ್ತರ ಕೊಟ್ಟಿದ್ದೀರಿ? 26 ನವೆಂಬರ್ದಾಗ ನಮ್ಮ ಏನು ನಿಮ್ಮ ಕೃಪಾ ಪೋಷಿತ ನಿಮ್ಮವರು ಸುಮ್ಮಿದ್ರಲ್ಲ. ಇಲ್ಲ, ದೇಶ ಬಿಟ್ಬಿಡಿ, ನಾವು ರಾಜ್ಯಕ್ಕೆ ಬರೋಣ. ನೀವು ಹೇಳ್ತಿದ್ರಲ್ಲ ರಾಜ್ಯದಲ್ಲಿ ಬೆಲೆ ಏರಿಕೆ ಆಗಿದೆ. ಹೇಮಾದ್ರಿ ಅವರೇ, ರಾಜ್ಯದಲ್ಲಿ ಇವತ್ತು ಏನೇ ಕೊಂಡ್ಕೋಬೇಕು ಅಂದ್ರೂ ಬೆಲೆ ಏರಿಕೆ ಆಗಿದೆ. ನೀವು ಪ್ರತಿಪಕ್ಷವಾಗಿ ಒಂದು ಒಗ್ಗಟ್ಟು ಅನ್ನೋದಿಲ್ಲ. ನೀವು ಎಂತ ಹೋರಾಟ ಮಾಡ್ತೀರಿ ಅಂತ ಜನ ನಿಮ್ಮಲ್ಲಿ ನಂಬಿಕೆ ಇಟ್ಕೋಬೇಕು. ಹೆಂಗ್ ನ್ಯಾಯ ಕೊಡಿಸ್ತೀರಿ ನೀವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಹೇಮಾದ್ರಿ ಅವರೇ? ಮೇಡಮ್, ನಿಮ್ದು ಇಂಟರ್ಪ್ರಿಟೇಷನ್ ತಪ್ಪಿದೆ. ನಾವು ಪ್ರತಿಯೊಂದಕ್ಕೂ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲಿ ಒಂದು ತಾರ್ಕಿಕ ಅಂತ್ಯ ಅನ್ನೋದಿಲ್ಲ. ನೋಡಿ, ರಾಷ್ಟ್ರಗೀತೆನ ಯಾರು ಬೇಕಾದ್ರೂ ಹಾಡ್ತಾರೆ, ನೆಟ್ಟಿಗೆ ಹಾಡೋದು ಮುಖ್ಯ. ಹೇಮಾದ್ರಿ ಅವರೇ, ರಾಷ್ಟ್ರಗೀತೆಯನ್ನ ಎಲ್ರೂ ಹಾಡ್ತಾರೆ, ನೆಟ್ಟಿಗೆ ಹಾಡಬೇಕು. ಪ್ರತಿಭಟನೆ ಗಲ್ಲಿಲೂ ನಡೆಯುತ್ತೆ, ನೆಟ್ಟಿಗೆ ಮಾಡಬೇಕು ಅಂತ ಹೇಳ್ತೀನಿ. ಒಂದು ತಾರ್ಕಿಕ ಅಂತ ತಗೊಂಡೋಗ್ಬೇಕು. ನಿಮ್ಮ ಆಂತರಿಕ ಸಮಸ್ಯೆ ನೋಡಿದ್ರೆ 36 ಜನ 66 ಬಂದಿದ್ರಿ, 36 ಬರ್ತೀರಿ, ನೆಕ್ಸ್ಟ್ 6ಕ್ಕೆ ಆ ಪರಿಸ್ಥಿತಿ ಇದೆ, ಜಾಗ್ರತೆ. ನೋಡಿ ದಿವ್ಯಶ್ರೀ ಮೇಡಮ್, ನಾನೇನ್ ಹೇಳ ಬಯಸ್ತಾ ಇದ್ದೀನಿ ಅಂತಂದ್ರೆ, ಇಷ್ಟೊಂದು ಪ್ರತಿಭಟನೆಗಳ ಮಾಡಿದ್ರು ಕೂಡ, ಏನೇ ಮಾಡಿದ್ರು ಕೂಡ, ದಪ್ಪದ ಎಮ್ಮೆ ಚರ್ಮದ ಸರ್ಕಾರ ನೀವೇನೇ ಮಾಡಿ, ನಮ್ಮ 136 ಜನ ಶಾಸಕರ ಬೆಂಬಲ ಐತಿ, ನಾವು ಕೊಳ್ಳೆ ಹೊಡಿತೀವಿ, ನಾವು ಲೂಟಿ ಹೊಡಿತೀವಿ ಅಂತ ಹೇಳಿ ಹೊರಟು ಬಿಟ್ಟತಿ. ಅದಕ್ಕ ಬರ್ಲಿರೋ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಜನರ ಬೆಂಬಲ ಸಿಕ್ಕು, ಜನಾನೇ ಬಂಡೇಳ್ತಾ ಅಂತ ಪರಿಸ್ಥಿತಿ ಖಂಡಿತವಾಗಿ ನಿರ್ಮಾಣ ಆಗ್ತದ. ಅದ್ರಾಗ ಏನೋ ಸಂಶಯ ಬೇಡ ಅಂತ ಹೇಳಿ ನಾ ಈ ಸಂದರ್ಭ ಹೇಳ್ತಾ ಇದ್ದೀನಿ. ಕಾನೂನು ಸುವ್ಯವಸ್ಥೆ ಕುಸ್ತೋಗೈತಿ. ನಾನು ಮೇಡಮ್ ಒಂದ್ ಹೇಳ್ತೀನಿ, ಬರೀ ರೈತರ ವಿಚಾರ ಕೇಳ್ತೀನಿ. ಬೀಜಗಳ ರಸಗೊಬ್ಬರಗಳ ಬೆಲೆ ಹೆಚ್ಚು ಮಾಡಿದ್ರು, ನಾವೇನ್ ಟ್ರಾನ್ಸ್ಫಾರ್ಮರ್ ಇನ್ಸ್ಟಾಲ್ ಮಾಡಕ, ವಿದ್ಯುತ್ ಕಂಬ ಹಾಕಕ್ಕ 2.5 ಲಕ್ಷ 1.5 ಲಕ್ಷ ಮಟ ನಾವು ಅವ್ರಿಗೆ ಅನುದಾನ ಕೊಡ್ತಾ ಇದ್ವಿ. ಈ ಸರ್ಕಾರ ಬಂದ್ಮೇಲೆ ಅದನ್ನ ಕಿತ್ತು ಹಾಕ್ತು. ಬರಗಾಲದ ಪರಿಹಾರ ನಿಧಿ ಕೊಡ್ಲಿಲ್ಲ. ಈಗ ಮೊನ್ನೆ ಒಂದು ಹೊಸದು ಮತ್ತೊಂದು ತಂದಿದಾರ,
ಟ್ರಾನ್ಸ್ಫಾರ್ಮರ್ ಏನಾದ್ರೂ ಒಂದು ರಿಪೇರಿ ಇತ್ತಂದ್ರ ಅದನ್ನ ಚೇಂಜ್ ಮಾಡಾಕ 1.5 ಲಕ್ಷ 2 ಲಕ್ಷ ಮಾಡ್ತಾ ಇದಾರ. ನಾನು ಇದನ್ನು ಒಂದೊಂದೇ ಕ್ಷೇತ್ರದ ನಾ ಹೇಳ್ಕೊತ ಹೋದ್ರೆ ನಿರಂತರವಾಗಿ ಹೇಳ್ತಾ ಇದ್ದೀನಿ. ಈ ಸರ್ಕಾರ ಎಮ್ಮೆ ಚರ್ಮದ ಸರ್ಕಾರ ಆಗೈತಿ. ಇವನ್ ನಾವು ಎಮ್ಮೆ ಚರ್ಮದ ಸರ್ಕಾರ, ಎಮ್ಮೆ ಕೂಡ ನಾವು ಅಪಮಾನ ಮಾಡಿದಂಗೆ ಎಮ್ಮೆ ಹಾಲಾದ್ರೂ ಕೊಡ್ತತಿ, ಅದು ಕಸ ತಿಂದ ಹಾಲು ಕೊಡ್ತತಿ. ಈ ಸರ್ಕಾರ ಬಿಜೆಪಿ ಕೇಂದ್ರ ಸರ್ಕಾರದ ಬಗ್ಗೆ ಹೇಳ್ರಿ. ಗೊಡ್ಡೆತ್ತು ಗೊಡ್ಡೆ ಮ್ಯಾಗೋಗ್ಬಿಟ್ಟಿದೆ. ಹಾಲು ಇಲ್ಲ ಏನೂ ಇಲ್ಲ, ಹಾಲು ಇಲ್ಲ ಏನೂ ಇಲ್ಲ, ಎಲ್ಲ ಮೇಯದೇ ಆಗಿದೆ ನಮ್ ತೆರಿಗೆ ಹಣನ. ಅಲ್ರಿ ಹೇಮಂತ್ ಅವರೇ, ಈಗ ದರ್ಶನ್ ಹೇಳಿದವ್ರು ವ್ಯಾಲಿಡ್ ಪಾಯಿಂಟ್ ನೋಡೋಣ. ರಿಟರ್ನ್ಸ್ ನೆಟ್ಟಗ್ ಬಂದ್ರೆ ಇವ್ರು ಯಾಕೆ ಇಷ್ಟು ಪರದಾಡ್ಬೇಕು? ಕೊಲೆಗಡಕ ಸರ್ಕಾರ, ಅಧಿಕಾರಿಗಳ ಕೊಲೆ ಆಗ್ತಾ ಇದೆ, ಬಿಜೆಪಿ ಕಾರ್ಯಕರ್ತರ ಕೊಲೆ ಆಗ್ತಾ ಇದೆ, ಗುತ್ತಿಗೆದಾರ ಕೊಲೆ ಆಗ್ತಾ ಇದೆ. ಇದೊಂದು ಕೊಲೆಗಡಕ ಸರ್ಕಾರ. ಆಯ್ತು, ರೈಟ್. ನಾಗೇಂದ್ರ ಇವತ್ತು ರಾಜ್ಯ ಸರ್ಕಾರದ ನೋಡಕ್ ಹೋದ್ರೆ ಜನ ಮಾತಾಡ್ತಾರೆ ಇದು ಒಂದು ದೊಡ್ಡ ಪಿಕ್ ಪ್ಯಾಕೆಟ್ ಸರ್ಕಾರ. ಯಾವ್ದ್ರೂ ಪೀಕು ಪಿಕ್ ಪ್ಯಾಕೆಟ್ ಕಟ್ಟ ಕಡೆಗೆ ಸರ್ಕಾರ ನಡೀತಾ ಇದೆ. ಇವತ್ತು ಹನಿ ಟ್ರ್ಯಾಪ್ ರಕ್ಷಣೆ ಕೊಡಕ್ ಹೋಗ್ತಾ ಇದ್ದಾರೆ. ಇವತ್ತು ಭ್ರಷ್ಟಾಚಾರ ರಕ್ಷಣೆ ಮಾಡ್ಕೊಂತ ಇದ್ದಾರೆ. ತಮ್ಮ ಬೊಕ್ಕಸನ ಈ ಮೂಲಕ ಹೆಚ್ಚು ಮಾಡ್ಕೋತಿದಾರ. ಬೊಕ್ಕಸ ಹೌದು, ಅದನ್ನ ಹೇಳ್ತಾರೆ. ಇವಾಗ ಸಮೀಕ್ಷೆ ನೋಡಿದ್ರಿ ನೀವು, ಸಮೀಕ್ಷೆ ನೋಡಿ. ನಾನು ಹೇಳದ್ ಬೇಡ, ಪೇಪರ್ಗಳಲ್ಲಿ ಮಾಧ್ಯಮಗಳು ನೋಡಿದ್ವಿ. ಸಮೀಕ್ಷೆಯಲ್ಲಿ ಈ ದೇಶಕ್ಕೆ 2ನೇ ಸ್ಥಾನ ಡಿ ಕೆ ಶಿವಕುಮಾರ್ ಅವರು, ಶ್ರೀಮಂತ ಸ್ಥಾನದಲ್ಲಿ. ಆಮೇಲೆ ಸಿದ್ದರಾಮಯ್ಯ ಅವರು ಮಾತಾಡ್ಬೇಡ್ರಿ ಕೋರ್ಟ್ ಆದೇಶ ಮಾಡಿದೆ. ನಿಮ್ಮಂತ ಬೇನಾಮಿಗಳಿಂದ ಯಾವ ನೀತಿ ಈ ಸರ್ಕಾರ ಭ್ರಷ್ಟಾಚಾರಕ್ಕೆ ರಕ್ಷಣೆ, ಮತ್ತೆ ಆತ್ಮಹತ್ಯೆಗಳಿಗೆ ಗಮನ ಇಲ್ಲ, ಸರಣಿ ಸಾವು ಬಗ್ಗೆ ಗಮನ ಇಲ್ಲ, ಲಾಠಿ ಚಾರ್ಜ್ ಮಾಡ್ತಾರೆ. ಏನಾದ್ರು ಕೇಳಿದ್ರೆ ಏನ್ ಮಾಡ್ತಿದಾರೆ ಹಂಗಾರೆ? ಅದೇ ಇವಾಗ ಅವ್ರು ಮಾಡ್ತದೆ ಹನಿ ಟ್ರಾಪ್ ರಕ್ಷಣೆ, ಆಮೇಲೆ ದುಬಾರಿ ಬೆಲೆ ಏರಿಕೆ, ಆಮೇಲೆ ಇವತ್ತೇನು ಒಂದು ಭ್ರಷ್ಟಾಚಾರ ಹೆಂಗ್ ಮಾಡ್ಬೇಕಂತ ಒಂದು ಸ್ಟ್ರಾಟಜಿಕ್ಸ್ ಮಾಡ್ಕೊಂತ ಇದಾರೆ. ಮತ್ತೆ ಸಿಎಂ ಸ್ಥಾನ ಹೆಂಗ್ ಬದಲಾವಣೆ ಮಾಡ್ಕೊಬೇಕು ಅಂತ ನೋಡ್ತಾ ಇದಾರೆ. ಮತ್ತೆ ಡಿಸಿಎಂ ಅಧ್ಯಕ್ಷ ಸ್ಥಾನ ಹೆಂಗ್ ಭದ್ರತೆ ಮಾಡ್ಕೊಬೇಕು ನೋಡ್ತಾರೆ. ಬರೀ ಇವರು ಕುರ್ಚಿಗಳ ಕಾದಾಟ, ಬೆಲೆ ಏರಿಕೆ, ಮತ್ತೆ ಹನಿ ಟ್ರಾಪ್ ರಕ್ಷಣೆ ಮಾಡಕ್ ಹೋಗ್ತಾ ಇದ್ರೆ. ಮಹಿಳೆಯರ ರಕ್ಷಣೆ ಸಂಪೂರ್ಣ ಈ ರಾಜ್ಯದಲ್ಲಿ ಬಿದ್ದಾಗಿದೆ. ಅತ್ಯಾಚಾರಿಗಳಿಂದ ಮಹಿಳೆಯರ ರಕ್ಷಣೆ ರಾಜ್ಯದಲ್ಲಿ ರಕ್ಷಣೆ ಇಲ್ಲ. ಇವ್ರಿಗೆ ವಕ್ತಾರರಿಗೆ ಯಾವುದೇ ವಕ್ತಾರ ಕೂಗೊಡೋದನ್ನ ಬಿಟ್ಟರೆ ಯಾವುದೇ ಅಭಿಪ್ರಾಯ ಇಲ್ಲ, ಯಾವುದೇ ಅಭಿವೃದ್ಧಿ ಮಾತಾಡಬಿಡ್ರೆ. ಸರ್ಕಾರ ಬೊಕ್ಕಸಕ್ಕೆ ₹1 ಬಂದ್ರು ಲಾಭವೇ, ₹1 ಬಂದ್ರು ಅದು ಲಾಭವೇ. ಇದು ಕೂಡ ಆದಾಯ ಕ್ರೋಢೀಕರಣದ ಒಂದು ಮೂಲ. ಏನು ಇಲ್ಲ ಮೇಡಮ್, ಸಾರ್ವಜನಿಕರು ಬರುವಾಗ ₹1 ಕೊಟ್ಟು, ಮೇಡಮ್ ಇವತ್ತು ದೇವಸ್ಥಾನಕ್ಕೆ ಹೋದ್ರೆ ಚಪ್ಪಲಿ ಬಿಡೋಕ್ಕೂ ಕಾಸು ಕೊಡ್ತೀವಿ, ವೆಹಿಕಲ್ ನಿಲ್ಸಕ್ಕೂ ಕಾಸು ಕೊಡ್ತೀವಿ, ರೂಮ್ಗೂ ಕಾಸು ಕೊಡ್ತೀವಿ, VIP ಲೈನ್ಗೂ ಕಾಸು ಕೊಡ್ತೀವಿ. ಮುಜರಾಯಿ ಇಲಾಖೆಗೆ ಬರುತ್ತದಲ್ಲ. ಯಾಕೆ ಧರ್ಮಸ್ಥಳದ್ದು ನೀವ್ ಯಾಕೆ ಪರ್ಟಿಕ್ಯುಲರ್ ಒಂದೊಂದು ದೇವಸ್ಥಾನಗಳನ್ನು ಕೌಂಟ್ ಮಾಡ್ತೀರಿ? ಕೇಳಬಾರ್ದು. ಮುಜರಾಯಿ ಇಲಾಖೆಯಿಂದ ಸರ್ಕಾರಕ್ಕೆ ಬರುತ್ತೆ, ಸರ್ಕಾರದಿಂದ ದೇವಸ್ಥಾನಗಳು, ಅದೇ ದೇವಸ್ಥಾನಕ್ಕೆ ಹೋಗುತ್ತೆ, ಅದೇ ಅರ್ಚಕರಿಗೆ ಹೋಗುತ್ತೆ, ಅದೇ ಅರ್ಚಕರ ಕುಟುಂಬಗಳಿಗೆ ಹೋಗುತ್ತೆ, ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗುತ್ತೆ, ಅವ್ರು ವಿಧಿವರಾದಾಗ ವಿಧವಾ ವೇತನವನ್ನು ಸಮೇತ ಕೊಡ್ತೀವಿ. ಫಸ್ಟ್ ಟೈಮು ದೇವಸ್ಥಾನಗಳ 11,000 ಎಕರೆ ಭೂಮಿಯನ್ನ ವಶಪಡಿಸ್ಕೊಂಡಿರ್ತಕ್ಕಂಥದ್ದು ನಾವು, ನಮಗೆ ಹೆಮ್ಮೆ ಇದೆ. ಇನ್ನೊಂದು, ನೀವು ಪ್ಲಾಸ್ಟಿಕ್ ವಿಚಾರ ಕೇಳಿ. ಲೆಟ್ ಅಸ್ ಕಮ್ ಟು ದ ಟಾಪಿಕ್ ಮೇಡಮ್. ಅಲ್ಲಿ ನೋಡಿ ವಿಚಾರ ಹೇಳ್ತೀನಿ ಪ್ಲೀಸ್ ಮೇಡಮ್. ಯಾವುದೇ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡುವ ಹಾಗಿಲ್ಲ. ಭದ್ರತೆ ದೃಷ್ಟಿಯಿಂದ ಯಾವುದೇ ಡ್ರೋನ್ ಕ್ಯಾಮೆರಾಗಳನ್ನ ಒಳಗಡೆ ಬಳಸುವಂಥದ್ದಿಲ್ಲ. ಶುಚಿತ್ವದ ವ್ಯವಸ್ಥೆಗೋಸ್ಕರ ಯಾವುದೇ ತಿಂಡಿ ತಿನಿಸುಗಳನ್ನ ಹೊರಗಿನಿಂದ ತೆಗೆದುಕೊಂಡು ಹೋಗುವ ಹಾಗೆ ಇಲ್ಲ. ಮತ್ತೆ ವೆಹಿಕಲ್ಗಳಲ್ಲೂ ಸಮೇತ ಭದ್ರತೆಗೆ ಬಹಳ ಇಂಪಾರ್ಟೆನ್ಸ್ ಇರ್ಬೇಕಲ್ವಾ. ವೆಹಿಕಲ್ಗಳನ್ನು ವಿಧಾನಸೌಧ ಒಳಗೆ ಬಿಡುವುದಿಲ್ಲ. ಸಾರ್ವಜನಿಕರು ಬರಬೇಕು, ಗೇಟ್ ಹತ್ರ ಇಳಿಬೇಕು, ಅವ್ರ ಆಧಾರ್ ಕಾರ್ಡು ಏನೇನು, ಅದು ಆಧಾರ್ ಕಾರ್ಡ್ ಆದ್ರೂ ಸಮೇತ ಆನ್ಲೈನಲ್ಲೇ ಟಿಕೆಟಿಂಗ್ ವ್ಯವಸ್ಥೆ ಇರುತ್ತೆ, ಅಲ್ಲೂ ಕೊಟ್ಟಿರ್ತಾರೆ. ಆದ್ರೆ ಪೊಲೀಸ್ನವರು ಖುದ್ದಾಗಿ ನಿಂತ್ಕೊಂಡು ಅವ್ರ ಆಧಾರ್ ಕಾರ್ಡ್ ನೋಡ್ತಾರೆ, ಒಳಗಡೆ ಕಳಿಸ್ತಾರೆ. ಶುಲ್ಕವು ಅತಿ ಕಡಿಮೆ ದರದಲ್ಲಿ. ಯಾವುದಕ್ಕೆ ಆದ್ರೂ ಒಂದು ಗೌರವ ಅಂತ ಇರ್ಬೇಕು ಮೇಡಮ್. ಎಲ್ಲ ಈಗ ದಿನ ನೋಡೇ ನೋಡ್ತಾರೆ, ಹೋಗೇ ಹೋಗ್ತಾರೆ. ವರ್ಕಿಂಗ್ ಡೇಸ್ ಅಲ್ಲಿ ಪ್ರತಿಯೊಬ್ರು ಶಾಲಾ ಮಕ್ಕಳು ವಿಚಾರ ನೀವು ಹೇಳಿದ್ರಿ, ನನಗೆ ಬಹಳ ಖುಷಿ ಆಯ್ತು. ನಮ್ಮ ಸರ್ಕಾರದ ಏನು ವಿಧಾನಸಭಾ ಅಧಿವೇಶನ ಆಗ್ತಾ ಇರ್ತದೆ, ಪ್ರತಿ ಅಧಿವೇಶನದಲ್ಲೂ, ಅದು ಬೆಳಗಾವಿ ಆಗಿರ್ಬೋದು, ಇಲ್ಲಿ ಬೆಂಗಳೂರಿನಲ್ಲಿ ಆಗಿರ್ಬೋದು, ಎಲ್ಲ ಶಾಲಾ ಮಕ್ಕಳಿಗೆ ಯಾವ್ಯಾವ MLAಗಳು ಅವರವರು ಕ್ಷೇತ್ರದಿಂದ ಕರ್ಕೊಂಡು ಬಂದ್ರು, ಅವ್ರನ್ನು ವಿಧಾನ ಮಂಡಲದೊಳಗೆ ಉಚಿತವಾಗಿ ನೋಡುವಂತ ವ್ಯವಸ್ಥೆ, ಸಾರ್ವಜನಿಕರು ನೋಡುವಂತ ವ್ಯವಸ್ಥೆಯನ್ನ ನಾವು ಮಾಡಿಕೊಟ್ಟಿದ್ವಿ. ಸ್ಪೀಕರ್ ಸಾಹೇಬರು ಮಾಡಿಕೊಟ್ಟಿದ್ರು. ಆದ್ರೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಸಂಸತ್ನಲ್ಲಿ ಹೇಗಿದೆ, ಯಾವ ರೀತಿ ಪಾರ್ಲಿಮೆಂಟ್ ಅಲ್ಲಿ ಇದೆ, ಅದೇ ರೀತಿ ಅದೇ ಗೈಡ್ಲೈನ್ಸ್, ಅದೇ ಮೇ ಬಿ ₹1 ಆಗ್ಬಹುದು. ಯಾಕಂದ್ರೆ ಅದನ್ನೇ ಉದಾಹರಣೆ ತಾಂಡಿದ್ದಾರೆ. ₹1 ಆದ್ರೆ ಅಂತ ಆಕ್ಷೇಪ ಬರಲ್ಲ.
ಒಂದು ಸೊನ್ನೆ ಜಾಸ್ತಿ ಆಯ್ತು ಅಂದ್ರೆ ಆಕ್ರೋಶ ಜಾಸ್ತಿ ಆಗುತ್ತೆ. ಅವತ್ತು ನಾವು ಕೂತ್ಕೊಳ್ಳೋಣ, ಚರ್ಚೆ ಮಾಡೋಣ. ಇಲ್ಲಿ ಏನು ಕೇಂದ್ರದ ಗೈಡ್ಲೈನ್ಸ್ ಇದೆ, ಟೂರಿಂಗ್ ಗೈಡ್ಲೈನ್ ಅಂತ ಹಾಕಿದ್ದಾರೆ, ಅದೇ ಪ್ರಕಾರ ಇಲ್ಲಿ ಮೇಡಮ್ ಇವತ್ತು ಈ ರಾಜ್ಯದಲ್ಲಿ ವಿಧಾನಸೌಧಕ್ಕೆ ಟಿಕೆಟ್ ಶುಲ್ಕ ಬುಕ್ ಮಾಡೋದು ಇದು ಅರ್ಜೆಂಟಾ, ಇದು ಇಂಪಾರ್ಟೆಂಟಾ? ಈ ಗ್ಯಾರಂಟಿಗಳಲ್ಲಿ ಪ್ರೇಮ್ ಕ್ಯಾಲೆಂಡರ್ ಮೇಲೆ ಯಾಕೆ ಡೇಟ್ ಫಿಕ್ಸ್ ಮಾಡಿಲ್ಲ? 2,000 ಸಾವಿರ ಕುಮಾರಸ್ವಾಮಿ ಕೊಡಬೇಕು ಅಂದ್ರೆ ಫೀಸ್ ಅನ್ನುವಂತ ವಾತಾವರಣ ನಿರ್ಮಾಣವಾಗಿದೆ. ಈ ಮೂಲಕ ಕರ್ನಾಟಕ ಕಾಂಗ್ರೆಸ್ ಏನ್ ಮಾಡೋದಕ್ಕೆ ಹೊರಟಿದೆ, ಯಾವುದಿದು ಐಡಿಯಾ? ನಿಜಕ್ಕೂ ಕೂಡ ಸದ್ಯಕ್ಕೆ ಪ್ರಶ್ನೆ. ಯಾಕಂದರೆ ಪ್ರತಿಪಕ್ಷಗಳು ಆರೋಪ ಮಾಡ್ತಿರೋದು ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ಈ ಆದಾಯ ಗ್ಯಾರಂಟಿಗಾಗಿ ಆದಾಯದ ಕ್ರೋಢೀಕರಣದ ಹಲವು ಮಾರ್ಗಗಳನ್ನು ಅನುಸರಿಸಿದೆ. ಬೆಲೆ ಏರಿಕೆಯ ಬಿಸಿ ಅನ್ನೋದು ಜನಸಾಮಾನ್ಯರಿಗೆ ತಟ್ಟುವಂತೆ ಕಾಂಗ್ರೆಸ್ ಮಾಡ್ತಿದೆ ಅನ್ನುವಂಥ ಟೀಕೆಯ ನಡುವೆ ಇದೊಂದು ಹೊಸ ಯೋಜನೆ. ಈ ಮೂಲಕ ವಿಧಾನಸೌಧವನ್ನು ಹಲವರಿಗೆ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಇದರಿಂದ ಹಲವಾರು ಯೋಜನೆಗಳು, ಅಥವಾ ಈಗ ಸಿಬ್ಬಂದಿ ನಿಯೋಜನೆ ಇರ್ಬೋದು, ಗೈಡ್ಗಳ ನಿಯೋಜನೆ ಇರ್ಬೋದು, ಈ ರೀತಿ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದೀವಿ ಅನ್ನುವಂಥ ಸಮರ್ಥನೆ. ಏನೇ ಆದರೂ ಕೂಡ ಈ ಯೋಜನೆ ಜಾರಿಗೆ ಬಂದ ಮೇಲೆ ಸಂಪೂರ್ಣ ಕ್ಲಾರಿಟಿ ಸಿಗಲಿದೆ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.